ಸಂರಕ್ಷಣೆ ಈ ರೀತಿಯಾಗಿದೆ. ಇದು ಅರಣ್ಯ ನಾಶದಿಂದಾಗುವ ಪರಿಣಾಮಕ್ಕೆ ಕಾರಣವಲ್ಲ. ಆಪ್ಷನ್ 1 ಬರಗಾಲ, ಆಪ್ಷನ್ 2 ಮರುಭೂಮೀಕರಣ, ಆಪ್ಷನ್ 3 ವನ್ಯಜೀವಿಗಳ ಸಂರಕ್ಷಣೆ, ಆಪ್ಷನ್ 4 ಫಲವತ್ತತೆ ಕುಂಠಿತ. ಇದು ಅರಣ್ಯ ನಾಶದಿಂದ ಆಗುವ ಪರಿಣಾಮಕ್ಕೆ ಕಾರಣವಲ್ಲ. ಎಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಎಸ್ ಪ್ರತಿಯೊಬ್ಬರಿಗೂ ಗುಡ್ ಈವ್ನಿಂಗ್. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಇದು ಅರಣ್ಯ ನಾಶದಿಂದ ಆಗುವ ಪರಿಣಾಮಕ್ಕೆ ಕಾರಣ ಅಲ್ಲ. ಯಾವುದು? ಬರಗಾಲನ, ಮರುಭೂಮೀಕರಣ, ವನ್ಯಜೀವಿಗಳ ಸಂರಕ್ಷಣೆನ, ಫಲವತ್ತತೆ ಕುಂಠಿತನ? ಎಸ್, ಎ, ಬಿ ಅಂತ ಕಮೆಂಟ್ ಮಾಡ್ತಿದ್ದೀರಾ? ಎಸ್, ನಮಸ್ತೆ ಎಲ್ರಿಗೂ ಗುಡ್ ಈವ್ನಿಂಗ್. ಎಸ್, ಕ್ಲಾರಿಟಿಯಾಗಿ ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಕ್ಲಾರಿಟಿಯಾಗಿ ಕೇಳಿಸ್ತಿದೆ ಮತ್ತೆ ಕ್ಲಾರಿಟಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎಸ್ ಸ್ನೇಹಿತರೆ, ಅರಣ್ಯ ನಾಶ ಆದ್ರೆ ಏನಾಗುತ್ತೆ? ನಮ್ಗೆ ಹೆಚ್ಚಿನ ಅರಣ್ಯಗಳನ್ನು ನಾಶ ಮಾಡ್ತಿದೀವಿ ಅಂದ್ರೆ ಅಲ್ಲಿ ನಮ್ಗೆ ಏನಾಗುತ್ತೆ? ಭೂಮಿ ಬರಡಾಗುತ್ತೆ. ಅಂದ್ರೆ ಫಸ್ಟ್ ಅದೇನಾಗುತ್ತೆ? ಭೂಮಿ ಬರಡಾದ್ರೆ ಅಲ್ಲಿ ಫಲವತ್ತತೆ ಹೋಗ್ಬಿಡುತ್ತೆ. ಸೊ ಫಲವತ್ತತೆ ಕುಂಠಿತ ಆಗುತ್ತೆ. ಆ ಫಲವತ್ತತೆ ಕುಂಠಿತ ಆದ್ರಲ್ಲಿ ಏನಾಗುತ್ತೆ? ಅಲ್ಲಿ ಹೆಚ್ಚು ಮರುಭೂಮೀಕರಣ ಆಗುತ್ತೆ. ಇನ್ನ ಅರಣ್ಯ ಎಸ್ ಓಕೆ, ಮತ್ತೆ ಡಿಸ್ಕನೆಕ್ಟ್ ಆಯ್ತಾ? ಇದೆಯಾ ನೋಡಿ, ಈ ಕ್ಲಾರಿಟಿಯಾಗಿ ಕೇಳಿಸ್ತಾ ಇದೆಯಾ? ಓಕೆ. ಎಸ್, ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಸಂರಕ್ಷಿಸುವ ಪ್ರದೇಶವನ್ನ ನಾವೇನಂತ ಕರಿತೀವಿ? ಆಪ್ಷನ್ ಎ ವನ್ಯಜೀವಿ ಧಾಮ, ಆಪ್ಷನ್ ಬಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಮೀಸಲು ಜೀವಗೋಳ, ಆಪ್ಷನ್ 4 ರಕ್ಷಿತ ಜೀವಗೋಳ. ಸ್ನೇಹಿತರೆ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಾಣಿಗಳಿಗೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ, ಸೊ ಅವುಗಳ ವಾಸಸ್ಥಾನಕ್ಕೆ ಯಾವುದೇ ಧಕ್ಕೆ ಆಗದಂತೆ ಅವುಗಳನ್ನ ಸಂರಕ್ಷಿಸುವಂತ ಪ್ರದೇಶ ಅಂದ್ರೆ ಅದನ್ನ ಏನಂತ ಕರಿತಾ ಹೋಗ್ತೀವಿ? ಎಸ್, ಅವುಗಳಿಗೆ ನಾವು ವನ್ಯಜೀವಿ ಧಾಮಗಳು ಅಂತ ಕರಿತೀವಿ. ವನ್ಯಜೀವಿ ಧಾಮಗಳಂದ್ರೆ ಏನ್ ಮಾಡ್ತೀರಾ ನೀವು? ಅಲ್ಲಿ ಏನ್ ಮಾಡ್ತೀರಾ? ಅಲ್ಲಿ ಪ್ರಾಣಿಗಳನ್ನ ನೋಡೋದಕ್ಕೆ ನೀವು ಸಫಾರಿಯಲ್ಲಿ ಹೋಗ್ತೀರಾ. ನೀವು ಆ ಕಾರ್ನ ಒಳಗಡೆ ಹೋಗಿ ನೀವು ಒಂಥರ ಝೂ ಅಲ್ಲಿ ಇದ್ದಂಗೆ ಇರ್ತೀರಾ. ಪ್ರಾಣಿಗಳು ಆರಾಮಾಗಿ ಓಡಾಡ್ತಾ ಇರ್ತವೆ. ಅದನ್ನ ನಾವು ವನ್ಯಜೀವಿ ಧಾಮ ಅಂತ ಕರಿತೀವಿ. ಇನ್ನು ರಾಷ್ಟ್ರೀಯ ಉದ್ಯಾನದಲ್ಲಿ ಅದಕ್ಕೆ ಅಂತ ಪ್ರಾಣಿಗಳಿಗೆ ಅಂತ ಒಂದಿಷ್ಟು ಸ್ಥಳವನ್ನ ಒಂದು ನಿರ್ಮಾಣ ಮಾಡಿ ಅಲ್ಲಿ ಪ್ರಾಣಿಗಳನ್ನ ಬಿಡೋದು, ಅದು ಝೂ ಅಂತ ಕರಿತೀವಿ ಅಲ್ವಾ? ಸೊ ಅಂತವುಗಳನ್ನೆಲ್ಲ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ಇನ್ನ ಮೀಸಲು ಜೀವಗೋಳ ಮತ್ತೆ ರಕ್ಷಿತ ಜೀವಗೋಳ ಅಂತಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳು ಕೆಲವೊಂದಿಷ್ಟು ಒಂದು ಪ್ರದೇಶಗಳಲ್ಲಿ ಮಾತ್ರ ಬದುಕ್ತಾ ಹೋಗ್ತವೆ. ಅಂತಹ ಪ್ರಾಣಿಗಳಿಗೆ ಅಂತಹದೊಂದು ಮೀಸಲು ಜೀವಗೋಳ, ಅದು ಅಲ್ಲೇ ಇರಲಿ, ಅದೇ ಒಂದು ಸ್ಥಳದಲ್ಲೇ ಇರಲಿ ಅಂತೇಳಿ ಅದಕ್ಕೆ ಒಂದು ಮೀಸಲನ್ನ ಕೊಡುವಂಥದ್ದು. ಅಂತಹ ಜೀವಗೋಳಗಳಿಗೆ ಮೀಸಲು ಜೀವಗೋಳ ಅಂತ ಕರಿತೀವಿ. ಆದ್ರೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ವನ್ಯಜೀವಿ ಧಾಮ ಸರಿ ಉತ್ತರ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಈಗೆನ್ನುವರು? ಸಾಮ್ರಾಜ್ಯ, ಪ್ರಭೇದ, ಜಾತಿ, ವರ್ಗ. ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಅಂದ್ರೆ ತಮ್ಮ ಒಂದು ಪ್ರಭೇದಕ್ಕೊಳಗೋಗುವಂಥದ್ದು. ಎಸ್, ನಾನೇ ಆನ್ಸರ್ ಹೇಳ್ಬಿಟ್ಟೆ ಅಂತ ಅನ್ಕೋತೀನಿ. ಪ್ರಭೇದ ಆನ್ಸರ್ ಆಪ್ಷನ್ ಬಿ. ಅಂದ್ರೆ ತಮ್ಮ ಪ್ರಭೇದಗಳಿಗೆ ಸಂಬಂಧಿಸಿದಂತೆ ಮಾತ್ರ ಸಂತಾನೋತ್ಪತ್ತಿಯನ್ನ ಮಾಡುವಂಥದ್ದು. ಎಸ್, ಇಲ್ಲಿ ನಿಮಗೆ ಈ ಕಡೆ ಹೊಂದಿದೆ, ಇದನ್ನ ನಾವು ಕೆಂದಳಿಲು ಅಂತ ಕರಿತಾ ಹೋಗ್ತೀವಿ. ಇದು ಸಹ ಅಷ್ಟೇ, ತಮ್ಮ ಸಂತಾನೋತ್ಪತ್ತಿಯನ್ನ ತಮ್ಮ ಒಂದು ಪ್ರಭೇದದ ಜೊತೆಗೆ ಮಾತ್ರ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಈ ಒಂದು ಚಿತ್ರವನ್ನ ಹಾಕಿದ್ದೇನೆ. ಸೊ ಪ್ರಭೇದ ಇದಕ್ಕೆ ಆನ್ಸರ್. ಸಾಮ್ರಾಜ್ಯ ಅಲ್ಲ, ಜಾತಿ ಅಲ್ಲ, ವರ್ಗನೂ ಅಲ್ಲ. ಆಪ್ಷನ್ ಬಿ ಸರಿ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗಂಡು ಸಂತಾನೋತ್ಪತ್ತಿಯ ರಚನೆಯಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವಂತಹ ಭಾಗ ಯಾವುದು? ಅಂಡಾಶಯ, ವೃಷಣ, ಗರ್ಭಕೋಶ, ಅಂಡನಾಳ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಇನ್ನು ಗಂಡು ಸಂತಾನೋತ್ಪತ್ತಿ ರಚನೆಯಲ್ಲಿ ವೀರ್ಯಾಣುಗಳ ಉತ್ಪತ್ತಿಯಾಗುವಂತಹ ಭಾಗ ಯಾವುದು? ಸರ್ಕಾರಿ ಉದ್ಯೋಗದ ಕನಸನ್ನ ಯಾವುದು? ಎಸ್, ವೆರಿ ಗುಡ್, ಎಲ್ಲರೂ ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಎಸ್, ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ. ಸೊ ಅಂಡಾಶಯ ಆಗ್ಲಿ, ಗರ್ಭಕೋಶ ಆಗ್ಲಿ, ಅಂಡನಾಳ ಆಗ್ಲಿ, ಇವೆಲ್ಲವೂ ಬರುವಂತದ್ದು ಹೆಣ್ಣಿನ ಸಂತಾನೋತ್ಪತ್ತಿಯ ಹಂಗದಲ್ಲಿ. ವೃಷಣ ಬರುವಂತದ್ದು ಮಾತ್ರ ಗಂಡಿನ ಸಂತಾನೋತ್ಪತ್ತಿ ಹಂಗದಲ್ಲಿ. ಈ ವೃಷಣಗಳು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ತಾ ಹೋಗ್ತವೆ. ಈ ವೀರ್ಯಾಣುಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಅವುಗಳಿಗೆ ಉತ್ತಮವಾದ ವಾತಾವರಣವನ್ನು ಒದಗಿಸೋದು ಯಾವುದು ಅಂತಂದ್ರೆ ಈ ವೃಷಣಗಳಿಗೆ ಸಂಬಂಧಿಸಿದ ವೃಷಣ ಚೀಲಗಳು. ಇನ್ನ ಅಂಡಾಶಯದಲ್ಲಿ ಏನಾಗುತ್ತೆ? ಅಂಡಾಶಯದಲ್ಲಿ ಅಂಡಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಅದು
ಅಂಡವನ್ನು ನಾವು ಹೆಣ್ಣು ಸಂತಾನೋತ್ಪತ್ತಿಯ ಒಂದು ಲಿಂಗಾಣು ಅಂತ ಕರಿತೀವಿ. ಆ ಅಂಡವು ಅಂಡನಾಳದ ಮುಖಾಂತರ ಗರ್ಭಕೋಶಕ್ಕೆ ಸೇರುತ್ತೆ. ಹಾಗಾದ್ರೆ ಅಂಡನಾಳಕ್ಕೆ ಮತ್ತೊಂದು ಹೆಸರಿದೆ, ಕಮೆಂಟ್ ಮಾಡ್ತೀರಾ? ಅಂಡನಾಳಕ್ಕೆ ನಾವು ಇನ್ನೊಂದು ಟ್ಯೂಬ್ ಅಂತ ಕರಿತೀವಿ. ಯಾವ ಟ್ಯೂಬ್ ಅನ್ನೋದು ಕಮೆಂಟ್ ಮಾಡ್ತೀರಾ? ಎಸ್, ಕಮೆಂಟ್ ಮಾಡಿ. CVS ಡೈಲಿ ಇದೇ ಟೈಮ್ಸ್ ನ ಫ್ರೆಂಡ್ಸ್. ಮೇಡಮ್ ಒಂದು 15 ನಿಮಿಷ, ಒಂದು 20 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಇದೇ ಟೈಮಲ್ಲಿ ಇರುತ್ತೆ. ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀನಿ. ಇವನ್ 6 o'clock ಇಲ್ಲ 6:30 ಅಷ್ಟೊಳಗಡೆ ಕ್ಲಾಸ್ ಇರುತ್ತೆ. ಇಲ್ಲ ಏನಾದ್ರು ನೆಟ್ವರ್ಕ್ ಇಶ್ಯೂಸ್ ಬರುತ್ತೆ ಅಂತಂತಂದ್ರೆ ಇವನ್ 7 o'clock ಆದ್ರೂ ಕ್ಲಾಸ್ ಇದ್ದೇ ಇರುತ್ತೆ. ಎಸ್, ಏನಂತ ಕರಿತೀವಿ ನಾವು ಅಂಡನಾಳವನ್ನ? ಸೊ ಅಂಡನಾಳವನ್ನ ನಾವು ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ ಸ್ನೇಹಿತರೆ. ಆಪ್ಷನ್ ಡಿ ಸರಿ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಆಂತರಿಕ ನಿಷೇಚನೆಯು. ಸೊ ನಿಷೇಚನ ಅಂತಂದ್ರೆ ನಾನು ಹೇಳಿದ್ದೀನಿ ನಿನ್ನೆ, ಏನ್ ನಿಷೇಚನ ಅಂತಂದ್ರೆ ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣುಗಳು ಸಂಯೋಗ ಹೊಂದುವಂತ ಪ್ರಕ್ರಿಯೆಗೆ ನಿಷೇಚನ ಅಂತ ಕರಿತೀವಿ. ಸಂಯೋಗಗೊಂಡ ಮೇಲೆ ನಮ್ಗೆ ಅದು ಯುಗ್ಮಜ ಆಗಿ ಪರಿವರ್ತನೆ ಆಗುತ್ತೆ. ಆ ಪ್ರಕ್ರಿಯೆ, ಆ ಪ್ರೊಸೆಸ್ ಇದೆಯಲ್ಲ, ಅದನ್ನ ನಿಷೇಚನ ಅಂತ ಕರಿತೀವಿ. ಇಲ್ಲಿ ಆಂತರಿಕ ನಿಷೇಚನೆ ಅಂತಂದ್ರೆ ಏನು? ಹೆಣ್ಣು ಜೀವಿಯ ದೇಹದ ಒಳಗೆ ನಡೆಯುತ್ತಾ, ಗಂಡು ಜೀವಿಯ ದೇಹದ ಹೊರಗೆ ನಡೆಯುತ್ತಾ, ಹೆಣ್ಣು ಜೀವಿಯ ದೇಹದ ಹೊರಗೆ ನಡೆಯುತ್ತದ, ಹೆಣ್ಣು ಜೀವಿಯ ದೇಹದ ಒಳಗೆ ನಡೆಯುತ್ತದೆ. ಎಸ್, ಇಲ್ಲಿ ನಿಮಗೆ 2 ಆಪ್ಷನ್ ಒಂದೇ ತರ ಇದೆ. ಸೊ ಇಲ್ಲಿ ನಾನು ಸೊ ಇಲ್ಲಿ ಹೆಣ್ಣು ಅಂತ ಇದೆ, ಆಕ್ಚುಲಿ ಇದು ಗಂಡು, ಸಾರಿ. ಆಪ್ಷನ್ ಡಿ, ಇದು ಗಂಡು, ಗಂಡು ಜೀವಿಯ ಒಳಗೆ ನಡೆಯುತ್ತದೆ. ಆಪ್ಷನ್ ಎ, ಬಿ, ಸಿ, ಡಿ ಯಾವುದು? ಸಾರಿ, ಅದಕ್ಕೆ ನಾನು ಆನ್ಸರ್ ಚೇಂಜ್ ಮಾಡಿದ್ದೀನಿ. ಎಸ್, ಯಾವುದು? ಆಂತರಿಕ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಒಳಗೆ ಎನ್ನುವಂಥದ್ದು. ನಿಷೇಚನ ಅಂತಂದಂಥದ್ದು ಏನೊಂದು ಲಿಂಗಾಣುಗಳು ಸಂಯೋಗಗೊಳ್ಳುವಂತ ಪ್ರಕ್ರಿಯೆ. ಎಲ್ಲಿ ಸಂಯೋಗಗೊಳ್ಳುತ್ತೆ? ಹೆಣ್ಣು ಜೀವಿಯಲ್ಲಿ ಸಂಯೋಗಗೊಳ್ಳುತ್ತೆ, ಹೆಣ್ಣು ಜೀವಿಯ ದೇಹದ ಒಳಗೆ ನಡೆಯುವಂಥದ್ದು. ಸೊ ಅದಕ್ಕೆ ಆಪ್ಷನ್ ಎ ಸರಿ ಉತ್ತರ ಸ್ನೇಹಿತರೆ. ಎಸ್, ಗುಡ್, ಎಲ್ಲರೂ ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ, IVF ನ ವಿಸ್ತೃತ ರೂಪವೇನು? ಇನ್ವಿಟ್ರೋ ನಿಷೇಚನ, ಇಂಟ್ರಾವಿಟ್ರೋ ನಿಷೇಚನ, ಇನ್ ವಿಂಡೋ ನಿಷೇಚನ, ಇಂಟ್ರಾ ವಿಂಡೋ ನಿಷೇಚನ. ಏನು IVF ಅಂತಂತಂದ್ರೆ? IVF ಮುಖಾಂತರ ನಾವು ಒಂದು ಹೊಸ ಮಗುವನ್ನ ಪಡೆದುಕೊಳ್ಳಬಹುದು. ಏನು ಅಂತ ಕರಿತಾ IVF ಅಂದ್ರೆ ಏನಂತ ಕರಿತೀವಿ? ಎಸ್, ಬಿ ಅಂತ ಹೇಳ್ತಿದ್ದೀರಾ, ಎ ಅಂತ ಹೇಳ್ತಿದ್ದೀರಾ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಸ್ನೇಹಿತರೆ, ಎಸ್, ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಬಿ, ಎಸ್ ಸ್ನೇಹಿತರೆ, ಎಸ್, ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಬಿ ಅಂತ ಹೇಳ್ತಿದ್ದೀರಾ. ಸಾರಿ, ಆಕ್ಚುಲಿ IVF ಅಂತಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇನ್ವಿಟ್ರೋ ನಿಷೇಚನ, ಫರ್ಟಿಲೈಸೇಷನ್ ಅಂದ್ರೆ ಇನ್, ಐ ಅಂದ್ರೆ ಇನ್, ವಿ ಅಂದ್ರೆ ವಿಟ್ರೋ, ಎಫ್ ಅಂದ್ರೆ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ನಿಷೇಚನ ಅಂತ ಅರ್ಥ. ಅದಕ್ಕೆ ನಾನು ನಿಮ್ಗೆ ಕನ್ಫ್ಯೂಷನ್ ಬರ್ತದೆ, 4 ನಿಷೇಚನೆ ಕೊಟ್ಟಿದ್ದೀನಿ. ಆದ್ರೆ IV ಅಂತಂದ್ರೆ ಇನ್ ವಿಟ್ರೋ ಎನ್ನುವುದು. ಆಪ್ಷನ್ ಎ ಸರಿ ಉತ್ತರ ಸ್ನೇಹಿತರೆ. ಇದನ್ನು ಸಹ ಒಂದು ಮಗುವಿನ ಸಂತಾನೋತ್ಪತ್ತಿಯ ಒಂದು ಪ್ರಕ್ರಿಯೆ ಆಗಿರುತ್ತೆ, ಮಗುವನ್ನು ಪಡೆದುಕೊಳ್ಳುವಂಥದ್ದು. ಸೊ ನೆಕ್ಸ್ಟ್ ಇದು, ಸಾರಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಈಸ್ಟ್ ಜೀವಿ ಅಂತ ಆಗ್ಬೇಕಿತ್ತು. ಈಸ್ಟ್ ಜೀವಿಯನ್ನು ಈ ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ? ಸಕ್ಕರೆಯಲ್ಲಿ ಬಳಸಲಾಗುತ್ತಾ, ಆಲ್ಕೋಹಾಲ್ ಬಳಸಲಾಗುತ್ತಾ, ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಬಳಸಲಾಗುತ್ತಾ, ಆಕ್ಸಿಜನ್ ಬಳಸ್ತೀವ? ಯಾವ್ದು ಬಳಸ್ತೀವಿ ಸ್ನೇಹಿತರೆ ಈಸ್ಟ್ ಜೀವಿಯನ್ನ? ಎಸ್, ವೆರಿ ಗುಡ್, ಎಸ್, ಗುಡ್. ಎಸ್ ಸ್ನೇಹಿತರೆ, ನಾವು ಇಂದಿನಿಂದ ಪ್ರತಿದಿನ ತರಗತಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಇದು ಮಾಡಿದ್ರೆ ನೀವು ನಮ್ಮ ಒಂದು ತರಗತಿಗಳಿಗೆ, ಹೆಚ್ಚಿನ ತರಗತಿಗಳನ್ನು ಮಾಡೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಹಾಯವನ್ನು ಸಹ ಮಾಡ್ತಾ ಹೋಗಬಹುದು ಸ್ನೇಹಿತರೆ. ಎಸ್, ಈಸ್ಟ್ ಜೀವಿಯನ್ನ ಈ ಕೆಳಗಿನ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತಾರೆ ಅಂತಂದ್ರೆ ಆಲ್ಕೋಹಾಲ್ ಅನ್ನ ಉತ್ಪಾದನೆ ಮಾಡೋದು ಬಳಸ್ತೀವಿ. ಈಸ್ಟ್ ಅನ್ನ ಬಳಸುವಂತದ್ದೇ ಆಲ್ಕೋಹಾಲ್ ನ ಉತ್ಪಾದನೆಗಾಗಿ. ಸೊ ಆಲ್ಕೋಹಾಲ್ ಹೇಗೆ ಉತ್ಪಾದನೆ ಆಗುತ್ತೆ? ಸಕ್ಕರೆ ಇದ್ದಂಥದ್ದು ಏನಾಗುತ್ತೆ? ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುತ್ತೆ. ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಹೇಳ್ತೀರಾ? ಎಸ್, ಕಮೆಂಟ್ ಮಾಡಿ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಬದಲಾವಣೆ ಆಗುವಂತ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಸಲ ನನಗೆ ನಾನು ನೋಡಿದಂತೆ ಸುಮಾರು ಮಾಡೆಲ್ ಟೆಟ್ ಕ್ವಶನ್ ಪೇಪರ್ಸ್ ಕೇಳಿದ್ದಾರೆ. ಯಾವ್ದ್ರಲ್ಲಿ ಕೇಳಿದರೆ? ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಕ್ಸಿಜನ್ ಅಂತ ಕೇಳಿದರೆ ಯಾವುದು? ಆ ಪ್ರಕ್ರಿಯೆಗೆ ಯಾವುದು? ಎಸ್, ಅಶ್ವಿನಿ ಜಿ ಮೇಡಮ್ ಸಹಾಯ ಮಾಡಿದ್ರು, ಥ್ಯಾಂಕ್ ಯು ಮೇಡಮ್. ಎಸ್, ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಅದನ್ನ ನಾವು ಉದುಗುವಿಕೆ ಪ್ರಕ್ರಿಯೆ ಅಂತ ಕರಿತೀವಿ, ಅದಲ್ಲ? ಉದುಗುವಿಕೆ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಸಕ್ಕರೆಯು ಆಲ್ಕೋಹಾಲ್ ಪರಿವರ್ತನೆ ಆಗುವಂಥದ್ದು. ಈ ಸಕ್ಕರೆ ಆಲ್ಕೋಹಾಲ್ ಪರಿವರ್ತನೆ ಆಗಬೇಕಂದ್ರೆ ನಮಗೆ ಏನಿರಬೇಕು? ಈಸ್ಟ್ ಅನ್ನುವಂಥ ಒಂದು ಸೂಕ್ಷ್ಮ ಜೀವಿ ಇರಬೇಕು. ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ನಮಗೆ ಎಲ್ಲಿ ಕಂಡು ಬರುತ್ತೆ? ಮಾನವನ ಜಠರದಲ್ಲಿ ಕಂಡು ಬರುತ್ತೆ. ಮಾನವನ ಜಠರದಲ್ಲಿ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಸೂಕ್ಷ್ಮ ಜೀವಿಗಳನ್ನ ಕೊಲ್ಲೋದಕ್ಕಾಗಿರ್ಬೋದು, ಮತ್ತೆ ಆಹಾರವು ಸರಿಯಾದ ರೀತಿಯಲ್ಲಿ ಜೀರ್ಣ ಹೊಂದೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನು ಆಕ್ಸಿಜನ್ ನಮಗೆ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಉಂಟು ಮಾಡೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಉಪ್ಪಿನಕಾಯಿಯ ಸಂರಕ್ಷಣೆಗೆ ಬಳಸುವ ವಸ್ತು ಯಾವುದು? ಆಪ್ಷನ್ ಎ ವಿನೆಗರ್, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಸಾಸಿವೆ ಎಣ್ಣೆ, ಆಪ್ಷನ್ ಡಿ ಮೆಣಸಿನ ಪುಡಿ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ವೆರಿ ಗುಡ್, ಫರ್ಮೆಂಟೇಷನ್. ಓಕೆ, ಉದುಗುವಿಕೆ. ಉಪ್ಪಿನಕಾಯಿ ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಯಾವ ವಸ್ತುವನ್ನು ಬಳಸ್ತೀವಿ? ಸ್ವಲ್ಪ ಜಾಸ್ತಿ. ಎಸ್, ಎ ಮತ್ತೆ ಬಿ ಅಂತ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ಸಾಸಿವೆ ಎಣ್ಣೆ ಮತ್ತೆ ಮೆಣಸಿನ ಪುಡಿ ನಾವು ಹೆಚ್ಚಾಗಿ ಬಳಸೋದಿಲ್ಲ. ಆದ್ರೆ ಕೆಲವೊಂದು ಕಡೆ ಅಕ್ಕಿಯನ್ನ ಶೇಖರಣೆ ಮಾಡೋದಕ್ಕೋಸ್ಕರ ಮೆಣಸಿನ ಪುಡಿನ ಬಳಸ್ತಾರೆ. ಅದು ಹೆಚ್ಚಾಗಿ ಈ ವಿಧಾನವನ್ನು ಬಳಸೋದಿಲ್ಲ. ಉಪ್ಪಿನಕಾಯಿಯ ಸಂರಕ್ಷಣೆಗೆ ಯಾವ್ದನ್ನ ಬಳಸ್ತಾರೆ ಅಂತಂದ್ರೆ? ಎಸ್, ಏನ್ ಕಮೆಂಟ್ ಮಾಡ್ತಿದ್ದೀರಾ? ಎಸ್, ಗುಡ್. ಎಸ್, ತುಂಬಾ ಜನ ಕನ್ಫ್ಯೂಸ್ ಸಹ ಮಾಡ್ಕೊಳ್ತಾ ಇದ್ದೀರಾ.
ಯಾವುದಕ್ಕೆ? ಉಪ್ಪಿನಕಾಯಿ ಸಂರಕ್ಷಣೆಗೆ ಬಳಸುವಂಥದ್ದು. ಸ್ನೇಹಿತರೆ, ಉಪ್ಪಿನಕಾಯಿ ಸಂರಕ್ಷಣೆಗೆ ಬಳಸುವಂಥದ್ದು ಉಪ್ಪಲ್ಲ. ಯಾಕೆ ಉಪ್ಪು ಅಂತ ಟೈಪ್ ಮಾಡ್ತಾ ಇದ್ದೀರಾ? ವಿನೇಗರ್. ವಿನೇಗರ್ ಅನ್ನ ಬಳಸಿ ನಾವು ಉಪ್ಪಿನಕಾಯಿನ ಸಂರಕ್ಷಣೆ ಮಾಡ್ತೀವಿ. ಆಪ್ಷನ್ ಎ ಸರಿ ಉತ್ತರ. ಆಪ್ಷನ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಉಪ್ಪಲ್ಲ ಸ್ನೇಹಿತರೆ, ಉಪ್ಪನ್ನು ಬಳಸ್ಕೊಂಡು ನಾವು ಉಪ್ಪಿನಕಾಯಿನ ಶೇಖರಣೆ ಮಾಡಲ್ಲ. ವಿನೇಗರ್ನ ಬಳಸ್ಕೊಂಡು ನಾವು ಉಪ್ಪಿನಕಾಯಿನ ಶೇಖರಣೆ ಮಾಡ್ಕೊಳ್ತಾ ಹೋಗೋದು. ಎಸ್, ಥ್ಯಾಂಕ್ ಯು ಭೂನಾ ಮೇಡಮ್. ಎಸ್, ಮುಂದಿನ ಪ್ರಶ್ನೆ. ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣಗಳಲ್ಲಿ ಯಾವ ಅನಿಲವನ್ನ ಆರಿಸಿರುತ್ತಾರೆ? ಸೊ ನೀವೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಲೇಸ್ ಪಾಕೆಟ್, ಸೊ ನಾನು ಇಲ್ಲಿ ಚಿತ್ರನೇ ಹಾಕಿದ್ದೀನಿ, ಲೇಸ್ ಪಾಕೆಟ್ ಆಗಿರ್ಬೋದು, ಬೇರೆ ಬೇರೆ ಪಾಕೆಟ್ಸ್ ಅಲ್ಲಿ ನೋಡಿ ಕುರ್ಕುರೆ ಎಲ್ಲ ತಿಂತೀರಾ. ಆ ಕುರ್ಕುರೆಯಲ್ಲಿ ಯಾವ ಅನಿಲವನ್ನ ಆರಿಸಿರ್ತಾರೆ? ಕಾರ್ಬನ್ ಅನ್ನ ಆರಿಸಿರ್ತಾರ, ಹೈಡ್ರೋಜನ್ ಅನ್ನ ಆರಿಸಿರ್ತಾರ, ನೈಟ್ರೋಜನ್ ಅನ್ನ ಆರಿಸಿರ್ತಾರ, ಆಕ್ಸಿಜನ್ ಅನ್ನ ಆರಿಸಿರ್ತಾರ? ಎಸ್, ವೆರಿ ಗುಡ್. ಗುಡ್. ಸರಿ ಉತ್ತರವನ್ನೇ ಪ್ರತಿಯೊಬ್ಬರು ಸರಿ ಉತ್ತರಗಳನ್ನು ಕೊಟ್ಟಿದ್ದೀರಾ. ಎಸ್, ಯಾರೋ ಇಬ್ರು ಹೈಡ್ರೋಜನ್ ಅಂತ ಹೇಳ್ತಾ ಇದ್ದೀರಾ. ಸ್ನೇಹಿತರೆ, ನೀವು ಈ ರೀತಿ ಪ್ಯಾಕೆಟ್ಸ್ ನೋಡಿರ್ತೀರಾ. ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಅಂಗಡಿಗಳು ತಗೋಬೇಕಾದ್ರೆ ಈ ಪೊಟೆಟೋ ಚಿಪ್ಸ್ ಬೇರೆ ತರ ಬರುತ್ತೆ, ಒಂದು ನಾರ್ಮಲ್ ಕವರ್ ಬರುತ್ತೆ. ಅದು ನೋಡಿ 1 ಇಲ್ಲ 2 ದಿನ ಅಷ್ಟೇ, ಇಲ್ಲ 3-4 ದಿನ ಅಷ್ಟೇ. ಅಷ್ಟಾದ್ರೆ ಅದು ಏನಾಗುತ್ತೆ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಉತ್ಕರ್ಷಣ ಕ್ರಿಯೆ ನಡೆದ್ಬಿಟ್ಟಿರುತ್ತೆ. ಆದ್ರೆ ಈ ಲೇಸ್ ಪಾಕೆಟ್ಸ್ ಆದ್ರೆ ಯಾಕಾಗಲ್ಲ ಅಂತಂದ್ರೆ, ಸೊ ಫಸ್ಟ್ ಆಫ್ ಆಲ್ ಇದೇನಂದ್ರೆ ಇದಕ್ಕೆ ಇದನ್ನ ಗಾಳಿಗೆ ಬಿಟ್ಟಿರೋದಿಲ್ಲ. ಜೊತೆಗೆ ಈ ಲೇಸ್ ಪಾಕೆಟ್ ನಾವು ಅದನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಬಂದಾಗ ಒಂದು ಸ್ಮೆಲ್ ಸಹ ಹೊರಗೆ ಬರುತ್ತೆ. ಅದು ಯಾವ ಸ್ಮೆಲ್ ಅಂತಂದ್ರೆ ನೈಟ್ರೋಜನ್ ಸ್ಮೆಲ್. ಆಪ್ಷನ್ ಸಿ, ನೈಟ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ? ಆಮ್ಲದ pH ಮೌಲ್ಯದ ವ್ಯಾಪ್ತಿ 0 ಇಂದ 7, 2 ರಿಂದ 12, 7 ರಿಂದ 14, 12 ರಿಂದ 14. ಎಸ್, ಕಮೆಂಟ್ ಮಾಡಿ. ಕಮರು ಆಗುತ್ತದೆ ಅಂತ ಹೇಳ್ತಿದ್ದೀರಾ? ಯಾವ್ದು ಕೇಳ್ತಿದ್ದೀರಾ? ಕಮರ ಆಗುತ್ತೆ. ಸೊ ಎಣ್ಣೆ ಪದಾರ್ಥಗಳು ಕಮಟುವಿಕೆ ಅಂತ ಹೇಳ್ತೀವಿ ಸರ್. ಕಮರ ಆಗುತ್ತೆ ಅಂತ ಹೇಳೋದು ಒಂದೇ ಕಮಟುವಿಕೆ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಇಲ್ಲಿ ನಿಮಗೆ ಬೇಸಿಕ್ ಕ್ವಶನ್ ಕೊಟ್ಟಿದ್ದೀನಿ, ಬಟ್ ನಾನು ಅದಕ್ಕೆ ನಿಮಗೆ ಎಷ್ಟು ಟೆಟ್ಟಿಗೆ ಬೇಕು ಅಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಮ್ಲದ pH ಮೌಲ್ಯ ವ್ಯಾಪ್ತಿ ಅಂತಂದ್ರೆ ನಾವು ಒಂದು ಸ್ಕೇಲ್, ನಾವು ಏನಕ್ಕೆ ನಾವು ಅಳತೆ ಮಾಡೋಕೆ ಒಂದು ಸ್ಕೇಲ್ ಹೇಗೆ ಬಳಸ್ತೀವೋ ಅದೇ ರೀತಿಯಾಗಿ ಆಮ್ಲ, ಪ್ರತ್ಯಾಮ್ಲ ಮತ್ತು ತರಸ್ತೀಕರಣಕ್ಕೆ ಒಂದು ಸ್ಕೇಲ್ ಅನ್ನು ಬಳಸ್ತೀವಿ. ಆ ಸ್ಕೇಲ್ಗೆ ನಾವು pH ಮೌಲ್ಯ, pH ಸ್ಕೇಲ್ ಅಂತ ಕರಿತೀವಿ. pH ಅಂತಂದ್ರೆ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಪ್ರಮಾಣದ ಹೈಡ್ರೋಜನ್ ಅಯಾನುಗಳಿದಾವೆ ಎನ್ನುವಂಥದ್ದು. ಸೊ ಏನಿದೆ ಅರ್ಥ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನೊಂದು ಗ್ರಾಫ್ ಅನ್ನು ಕೊಟ್ಟಿದ್ದೀನಿ. ಸೊ ಇಲ್ಲೊಂದು ಚಿತ್ರ ನಿಮ್ಗೆ ಗೊತ್ತಾಗ್ತಾ ಇದೆ. ಸಪೋಸ್ ಈ ಮೇಲ್ಗಡೆ ಇರೋದು ನೋಡಿ, ನಾನು ಆರಾಮ ತೋರಿಸ್ತಾ ಇದ್ದೀನಿ. ಇದು ಸ್ಕೇಲ್ 0 ಇಂದ 14 ವರೆಗೂ ಈ ಸ್ಕೇಲ್ ಇರುತ್ತೆ. 0 ಇಂದ 7 ವರೆಗೂ ಇದ್ರೆ, ಸೊ 0 ಇಂದ 6.9 ವರೆಗೂ ಇದ್ರೆ ನಾವು ಆಮ್ಲೀಯ ಸ್ವಭಾವ ಇರುವಂತದ್ದು ಅಂತ ಹೇಳ್ತೀವಿ. ಇನ್ನು 7 ಇದ್ರೆ ತಟಸ್ಥ ಅಂತ ಹೇಳ್ತೀವಿ. ತಟಸ್ಥ ಅಂತ ಮುಂದೆ ಹೇಳ್ತೀನಿ. ಇನ್ನು 7 ರಿಂದ 14 ಅಂತ ಇದ್ರೆ ನಾವು ಪ್ರತ್ಯಾಮ್ಲೀಯ ಸ್ವಭಾವ ಉಳ್ಳಂತದ್ದು ಅಂತ ಹೇಳ್ತೀವಿ. ಸ್ನೇಹಿತರೆ, ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ತಟಸ್ಥೀಕರಣ ಪ್ರಕ್ರಿಯೆ ಅಂತಂದ್ರೆ ಏನು ಕಮೆಂಟ್ ಮಾಡಿ. ಏನಕ್ಕೆ ನಾನು ಆನ್ಸರ್ಸ್ನ ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡು ಜೊತೆಗೆ ಕಮೆಂಟ್ ಮಾಡ್ತಾ ಹೋಗಿ. ತಟಸ್ಥೀಕರಣ ಕ್ರಿಯೆ ಅಂತಂದ್ರೆ ಏನು ಅಂತ. ಸೊ ತಟಸ್ಥ ಅಂತಂದಾಗ ಏನಾಗುತ್ತೆ ಅಂದ್ರೆ, ಇದು ಆಮ್ಲೀಯತೆನೂ ಆಗೋದಿಲ್ಲ, ಪ್ರತ್ಯಾಮ್ಲೀಯತೆನೂ ಆಗಿರೋದಿಲ್ಲ, ತಟಸ್ಥವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನೀರು. ಅದು ಹೆಚ್ಚಾಗಿ ಆಮ್ಲೀಯತೆನೂ ಅಲ್ಲ, ಪ್ರತ್ಯಾಮ್ಲೀಯತೆನೂ ಅಲ್ಲ. ಸರ್, ಈಗ ಒಂದು ನೋಡಿದ ತಕ್ಷಣ ನಾವು ಅದನ್ನ ಆಸಿಡ್ ಅಂತ ತಿಳ್ಕೊಳ್ಳೋದು ಹೇಗೆ, ಪ್ರತ್ಯಾಮ್ಲೀಯ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಹೇಗೆ ಆಗುತ್ತೆ? ಸೊ ನೋಡಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಯಾವ್ದಾದ್ರು ಒಂದು ಲವಣ ಒಂದು ಇದು ಕೊಡ್ತಾರೆ, ಒಂದು ಈ ರೀತಿಯಾಗಿ ನಾನು ಇಲ್ಲಿ ಬರೀತಾ ಇದ್ದೀನಿ. ನಾನು ಫಸ್ಟ್ ಇದ್ರ ಬಗ್ಗೆ ಹೇಳೋದಿಲ್ಲ. ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ, ಏನಿದು HCl, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಹೆಸರಲ್ಲಿ ಹೇಳ್ಬಿಟ್ಟು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ. ಆದ್ರೆ ಇದು ನಾವು ಆಸಿಡ್ ಅಂತ ತಿಳ್ಕೊಳ್ಳೋದು ಜಸ್ಟ್ ನಿಮ್ಗೆ ಎಕ್ಸಾಮ್ ಆಗಿ ಕೊಡುತ್ತಂದ್ರೆ ಇದು ಏನನ್ನ ಒಳಗೊಂಡಿದೆ ಅಂತಂದ್ರೆ ಏನ್ ಹೇಳ್ತೀರಾ? HCl. H ಅಂತಂದ್ರೆ ಏನು? ಸೊ ಇದರಲ್ಲಿ ಯಾವುದರಲ್ಲಿ H ಅಯಾನುಗಳು ಇರ್ತಾವೆ ಅದನ್ನ ನಾವು ಆಮ್ಲಗಳು ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕನ್ಫ್ಯೂಷನ್ ಹೋಗ್ಬೇಕಂತಂದ್ರೆ, ಈಗ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ತೀನಿ, NaOH. ಇಲ್ಲಿ ಯಾವ ಅಯಾನುಗಳು ಅಂದ್ರೆ OH ಅಯಾನುಗಳು ಇದಾವೆ. ಸೊ OH ಅಯಾನುಗಳು ಇರೋದ್ರಿಂದ ಅಂತಂದ್ರೆ, ಸೊ ಇಲ್ಲಿ OH ಅಯಾನುಗಳಿದೆ ಅಂದ್ರೆ ಅದು ಪ್ರತ್ಯಾಮ್ಲೀಯ ಅಂತ ಅರ್ಥ. ಸೊ H ಅಯಾನುಗಳಿದ್ರೆ ಆಮ್ಲೀಯ ಅಂತ ಅರ್ಥ. ಸೊ ಇಲ್ಲಿ 0 ಇಂದ ಹೇಳಿದ್ರೆ ಆಮ್ಲೀಯತೆ ಆಗುತ್ತೆ, 7 ರಿಂದ 14 ಇದ್ರೆ ಪ್ರತ್ಯಾಮ್ಲೀಯ ಆಗುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಎಕ್ಸಾಂಪಲ್ ಕೊಟ್ಬಿಟ್ಟು ಯಾವ್ದಾದ್ರು ಕೊಟ್ಬಿಟ್ಟು ಇದು ಆಸಿಡ್ ಬೇಸ್ ಅಂತ ಕೇಳಿದ್ರೆ ನೀವೇನ್ ನೋಡ್ಬೇಕು ಅಂತಂದ್ರೆ, ಅಲ್ಲಿ H ಇದೆಯಾ OH ಇದೆಯಾ ಅನ್ನೋದು ನೋಡ್ಬೇಕು. ನೋಡಿ, H ಇದ್ರೆ ಆಮ್ಲ, OH ಇದ್ರೆ ಪ್ರತ್ಯಾಮ್ಲ. ಮತ್ತೆ H ನ ಪ್ರಮಾಣ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. H ನ ಪ್ರಮಾಣ ಎಲ್ಲಿ ಜಾಸ್ತಿ ಇರುತ್ತೆ ಅಂತ, H+ ಅಯಾನುಗಳ ಪ್ರಮಾಣ ಆಮ್ಲದಲ್ಲಿ ಜಾಸ್ತಿ ಇರುತ್ತೆ. H+ ಅಯಾನುಗಳ ಪ್ರಮಾಣ ಪ್ರತ್ಯಾಮ್ಲದಲ್ಲಿ ಕಡಿಮೆ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದಕ್ಕೆ ನಾನು ಇಲ್ಲಿ ಗ್ರೀನ್ ಕಲರ್ ಲೈನ್ ಕೊಟ್ಟಿರುವಂತದ್ದು. ಸೊ ಈ ಲೈನ್ ಕಾಣಿಸ್ತಾ ಇದೆ ಅಲ್ವಾ? ಸೊ H+ ಅಯಾನುಗಳು ನಿಮಗೆ ಆಮ್ಲೀಯತೆಯಲ್ಲಿ ಜಾಸ್ತಿ ಆಗುತ್ತೆ, ಪ್ರತ್ಯಾಮ್ಲೀಯತೆಯಲ್ಲಿ ಕಡಿಮೆ ಇರುತ್ತೆ. ಇನ್ನು OH- ಅಯಾನುಗಳು ಎಲ್ಲಿ ಜಾಸ್ತಿ ಇರುತ್ತೆ? ಪ್ರತ್ಯಾಮ್ಲೀಯತೆಯಲ್ಲಿ ಜಾಸ್ತಿ ಇರುತ್ತೆ. ಹಾಗಾದ್ರೆ OH- ಅಯಾನುಗಳು ಎಲ್ಲಿ ಕಡಿಮೆ ಇರುತ್ತೆ ಅನ್ನೋದನ್ನ ಕಮೆಂಟ್ ಮಾಡ್ತಾ ಹೋಗಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 0 ಇಂದ 7 ಇರೋದನ್ನ ಆಮ್ಲೀಯ ಅಂತ ಕರಿತೀವಿ. 7 ಇದ್ರೆ ತಟಸ್ಥ, 14 ಇದ್ರೆ 7 ರಿಂದ 14 ಇದ್ರೆ ಪ್ರತ್ಯಾಮ್ಲ ಅಂತ ಕರಿತೀವಿ. ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳಿದ್ದೆ, ತಟಸ್ಥೀಕರಣ ಪ್ರಕ್ರಿಯೆ ಅಂದ್ರೆ ಏನು ಅಂತ. ಆಮ್ಲೀಯ ಮತ್ತೆ ಪ್ರತ್ಯಾಮ್ಲಗಳು ಎರಡೂ ಸೇರಿ ಏನನ್ನು ಉತ್ಪತ್ತಿ ಮಾಡ್ತವೆ? ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡುವಂತ ಪ್ರಕ್ರಿಯೆಗೆ ನಾವೇನು ಕರಿತೀವಿ? ತಟಸ್ಥೀಕರಣ ಪ್ರಕ್ರಿಯೆ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ, ಯಾಕಂದ್ರೆ ಕಂಪ್ಲೀಟ್ ಕ್ವಶನ್ಸ್ ನಿಮ್ಗೆ ಗೊತ್ತಾಗಬೇಕು. ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಸಂಗ್ರಹಿಸಿಡುವ ವಿಸರ್ಜನಾಂಗ ವ್ಯೂಹದ ಭಾಗ ಯಾವುದು ಅಂತ ಕೇಳಿದರೆ, ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಮೂತ್ರದ್ವಾರ, ಆಪ್ಷನ್ ಸಿ ಮೂತ್ರಕೋಶ, ಆಪ್ಷನ್ ಡಿ ಮೂತ್ರನಾಳ. ಯಾವುದು ಸ್ನೇಹಿತರೆ? ನಾವು ನಿನ್ನೆ ತರಗತಿಯನ್ನು ಕೇಳಬೇಕಾದ್ರೆ ನಾವು ಇದೇ ಒಂದು ಕ್ವಶನ್ ತಗೋ ಬಂದಿದ್ದೆ. ಮೂತ್ರಜನಕಾಂಗದಲ್ಲಿ ಯಾವ ತ್ಯಾಜ್ಯ ಇರುತ್ತೆ, ಯಾವ ತ್ಯಾಜ್ಯವನ್ನಕ್ಕೆ ನಾವು ಹೆಚ್ಚು ಗಮನವನ್ನು ಹರಿಸ್ತೀವಿ ಅಂತ ಹೇಳಿದ್ವಿ. ಸೊ ಯಾವ ತ್ಯಾಜ್ಯ ಅಂತ ಹೇಳಿದ್ರೆ ನೀವೇ ಆನ್ಸರ್ ಮಾಡಿದ್ರೆ ಯಾವ ತ್ಯಾಜ್ಯ ನೆನೆಸ್ಕೊಳ್ಳಿ? ಯೂರಿಯಾದಲ್ಲಿ ಏನಿರುತ್ತೆ? ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಸಂಗ್ರಹಿಸಿರುವ ವಿಸರ್ಜನಾಂಗ ವ್ಯೂಹದ ಭಾಗ ಯಾವುದು ಸ್ನೇಹಿತರೆ? ಮೂತ್ರದ್ವಾರ ಅಂತ ಹೇಳ್ತಿದ್ದೀರಾ, ಮೂತ್ರಪಿಂಡ ಅಂತ ಹೇಳ್ತಿದ್ದೀರಾ? ಎಸ್, ಇವತ್ತು ನೀವು ಕ್ಲಾರಿಟಿಯಾಗಿ ಮೂತ್ರಜನಕಾಂಗದ ಬಗ್ಗೆ ಏನೇ ಕ್ವಶನ್ಸ್ ಬಂದ್ರು ನೀವು ಕ್ಲಾರಿಟಿಯಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಏನನ್ನೋದನ್ನ ಜಸ್ಟ್ ಅದರಲ್ಲಿರುವಂತಹ ಭಾಗಗಳ ಸಮೇತ ಹೇಳ್ಬಿಡ್ತೀನಿ. ನೋಡಿ, ನಮಗೆ ಮೂತ್ರಜನಕಾಂಗ ಅಥವಾ ಇದನ್ನ ಮೂತ್ರಪಿಂಡ ಅಂತ ಕರಿತೀವಿ. ನೋಡಿ, ಈ ಎರಡು ರೀತಿಯಾಗಿದ್ದಾವಲ್ಲ, ಉಳಿ ಬೀಜಾಕಾರಗಳಿದ್ದಾವಲ್ಲ, ಮೂತ್ರಪಿಂಡಗಳು ಅಂತ ಕರಿತೀವಿ. ಇದು ಕೇವಲ ಮೂತ್ರವನ್ನ ಶುದ್ಧೀಕರಿಸುತ್ತಷ್ಟೇ.
ಅದ್ರ ಕೆಲಸ ಏನು, ಮೂತ್ರವನ್ನು ಶುದ್ಧೀಕರಿಸುತ್ತೆ. ಇನ್ನು ಮೂತ್ರ ನಾಳಗಳಿದಾವಲ್ವಾ, ಈ ಮೂತ್ರ ನಾಳ ಏನ್ ಮಾಡುತ್ತೆ, ಆ ಶುದ್ಧೀಕರಿಸಿದ ರಕ್ತವನ್ನ ವಾಪಸ್ಸು ಅಭಿಧಮನಿಗಳ ಮುಖಾಂತರ ದೇಹಕ್ಕೆ ಕಳಿಸ್ಬಿಡುತ್ತೆ. ಆದ್ರೆ ಉಳಿದಿರುವಂತಹ ಒಂದು ಮೂತ್ರವನ್ನ, ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನ ಮೂತ್ರನಾಳಗಳ ಮುಖಾಂತರ ಸಾಗಿಸುತ್ತೆ. ಎಲ್ಲಿ ತಗೊಬಂದು ಶೇಖರಣೆ ಮಾಡುತ್ತೆ ಅಂದ್ರೆ ಮೂತ್ರಕೋಶದಲ್ಲಿ ಬಂದು ಶೇಖರಣೆ ಮಾಡುತ್ತೆ. ಪ್ರಶ್ನೆ ಏನಿರೋದು ನಿಮಗೆ, ಸಂಗ್ರಹಿಸಿಡುವ ವಿಸರ್ಜನಾಂಗವ್ಯೂಹದ ಭಾಗ ಯಾವುದು ಅಂತಂದ್ರೆ ಮೂತ್ರಕೋಶ. ಆಪ್ಷನ್ ಸಿ ಸರಿ ಉತ್ತರ. ಇನ್ನು ಅದಾದ್ಮೇಲೆ ಮೂತ್ರನಾಳದ ಮುಖಾಂತರ, ಮೂತ್ರದ್ವಾರದ ಮುಖಾಂತರ ಯಾವಾಗ ಒತ್ತಡ ಉಂಟಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ಮೂತ್ರದ್ವಾರದ ಮುಖಾಂತರ ಮೂತ್ರ ಹೊರಬರುತ್ತೆ. ಸಂಪೂರ್ಣವಾಗಿ ಮೂತ್ರಕೋಶದ ಭಾಗಗಳ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನು? ಆಕ್ಸಿನ್, ಈಸ್ಟ್ರೋಜನ್, ಇನ್ಸುಲಿನ್, ಅಯೋಡಿನ್. ಎಸ್, ಆಗ್ಲೇ ನಾನು ಹೇಳೋದು ಮತ್ತೆ ಎಸ್, ಯಾರೋ ನಮಗೆ ಹೆಲ್ಪ್ ಮಾಡಿದ್ರು, ಮೀನಾಕ್ಷಿ ಮಂಜು ಅಂತ ಮೇಡಮ್, ಥ್ಯಾಂಕ್ಸ್ ನಿಮಗೆ. ಎಸ್, ನಮಗೆ ಹೆಚ್ಚಿನ ಒಂದು ತರಗತಿಗಳನ್ನ ಮಾಡೋದಕ್ಕೆ ನಿಮ್ಮ ಒಂದು ಸಹಾಯಕವನ್ನು ಅವಶ್ಯಕ ಆಗ್ತಾ ಹೋಗುತ್ತೆ. ಎಸ್, ನಾವು ಅದಕ್ಕೆ ಒಂದು ಗೋಲನ್ನು ಇಟ್ಕೊಂಡು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಟಿ ಕ್ಲಾಸಸ್ ಮಾಡಬೇಕು. ಈ ಸಲ ಟಿಗೆ ತುಂಬಾ ಮಹತ್ವ ಇದೆ. ಟಿಯನ್ನು ಸಾಧ್ಯವಾದಷ್ಟು ಎಲ್ಲರೂ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಆಶಯ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನ ಅಳೆಯುವ ಸಾಧನ ಯಾವುದು? ಆಪ್ಷನ್ ಎ ವೋಲ್ಟ್. ಸಾರಿ, 12ನೇ ಪ್ರಶ್ನೆಗೆ ನಾನು ಆನ್ಸರ್ ಕ್ವಶನ್ ಇದೆ ಮಾಡಿಲ್ವಲ್ಲ. ಸಾರಿ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನು? ಆಕ್ಸಿನ, ಈಸ್ಟ್ರೋಜನ್, ಇನ್ಸುಲಿನ್, ಅಯೋಡಿನ? ಯಾವುದು ಸ್ನೇಹಿತರೆ? ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಅಯೋಡಿನ್ ಅನ್ನೋದು ಹಾರ್ಮೋನೇ ಅಲ್ಲ. ಸೊ ಅಯೋಡಿನ್ ಅನ್ನೋದು ಏನೋದು ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನು ಇನ್ಸುಲಿನ್ ಅನ್ನೋದು ಏನು? ಸೊ ನಮಗೆ ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇದು ನಮಗೆ ಏನು ಸಕ್ಕರೆ ರೋಗಕ್ಕೆ ಇದು ಕಡಿಮೆ ಉತ್ಪತ್ತಿ ಆದ್ರೆ ನಮಗೆ ಸಕ್ಕರೆ ಕಾಯಿಲೆ ಬರ್ತಾ ಹೋಗುತ್ತೆ, ಕಡಿಮೆ ಅಥವಾ ಹೆಚ್ಚು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಸುಲಿನ್ ಏನು ಸಕ್ಕರೆ ಕಾಯಿಲೆಗೆ, ಮಧುಮೇಹ ಕಾಯಿಲೆಗೆ ಇದು ಏನು ಉದಾಹರಣೆ ಆಗ್ತಾ ಹೋಗುತ್ತೆ. ಅದು ಕೇಳಿರುವಂತದ್ದು ಏನದು? ಸಸ್ಯ ಹಾರ್ಮೋನು. ಈಸ್ಟ್ರೋಜನ್ ಅನ್ನೋದು ಎಲ್ಲಿರುತ್ತೆ? ಸೊ ಹೆಣ್ಣಿನ ಪ್ರೌಢಾವಸ್ಥೆಗೆ ಸಹಾಯ ಮಾಡುವಂತಹ ಹಾರ್ಮೋನ್ ಯಾವುದು ಅಂತಂದ್ರೆ ಈಸ್ಟ್ರೋಜನ್ ಹಾರ್ಮೋನು. ಸೊ ಅದಾದ್ಮೇಲೆ ಆಕ್ಸಿನ್ ಎನ್ನುವಂಥದ್ದು ಸಸ್ಯದ ಹಾರ್ಮೋನ್ ಆಗಿರುತ್ತೆ. ಸಸ್ಯದ ಹಾರ್ಮೋನ್ ಅಂತಂದ್ರೆ ಇದು ಆಕ್ಸಿನ್. ಸಸ್ಯದಲ್ಲಿ 4 ಹಾರ್ಮೋನ್ಗಳು ಬರುತ್ತೆ ಸ್ನೇಹಿತರೆ. ಒಂದು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಇನ್ನೊಂದು ಆಪ್ಸಿಕ್ ಆಮ್ಲ. ಈ ಆಕ್ಸಿನ್ ಎನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ಸಸ್ಯವು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಆಕ್ಸಿನ್ ಎನ್ನುವಂಥದ್ದು, ಆಕ್ಸಿನ್ ಮತ್ತೆ ಜಿಬ್ಬರ್ಲಿನ್ ಅನ್ನುವಂಥದ್ದು ಸಸ್ಯದ ಕಾಂಡ ದಪ್ಪವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಬಿದಿರು ಸಸ್ಯ ನೋಡಿರ್ತೀರಲ್ವಾ, ಬಿದಿರು ಸಸ್ಯ ನೇರವಾಗಿ ಉದ್ದವಾಗಿ ಬೆಳ್ಕೊಂಡು ಹೋಗುತ್ತೆ. ಅಂದ್ರೆ ಅದ್ರಲ್ಲಿ ಯಾವ ಹಾರ್ಮೋನ್ ಜಾಸ್ತಿ ಬಿಡುಗಡೆ ಆಗುತ್ತೆ ಅಂದ್ರೆ ಆಕ್ಸಿನ್ ಹಾರ್ಮೋನ್ ಜಾಸ್ತಿ ಬಿಡುಗಡೆ ಆಗುತ್ತೆ. ಇನ್ನು ಆಲ್ದ ಮರ ನೋಡಿದ್ರಲ್ವಾ, ಆಲ್ದ ಮರ ಕಾಂಡ ಹಗಲಾಗ್ತಾ ಹೋಗುತ್ತೆ. ಅಲ್ಲಿ ಜಿಬ್ಬರ್ಲಿನ್ ಎನ್ನುವಂಥ ಸಸ್ಯದ ಮತ್ತೊಂದು ಹಾರ್ಮೋನ್ ಕೆಲಸ ಮಾಡುತ್ತೆ. ಇನ್ನ ಸಸ್ಯದಲ್ಲಿ ಹೂ ಬಿಡಬೇಕಾದ್ರೆ, ಹಣ್ಣು ಬಿಡಬೇಕಾದ್ರೆ ಏನಾಗುತ್ತೆ ಹೇಳಿ? ಸಲ್ಲಿ ಒಂದೇ ಒಂದು ಅಂಡಕ ಇರುತ್ತೆ. ಸೊ ಅದು ಏನಾಗುತ್ತೆ? ಕೋಶೀಯ ವಿಭಜನೆ ಆಗುತ್ತೆ. ಆ ಒಂದು ಹಾರ್ಮೋನ್ ಯಾವ್ದಂದ್ರೆ ಸೈಟೋಕೈನಿನ್ ಅಂತ ಮತ್ತೊಂದು ಬರುತ್ತೆ. ಸೈಟೋ ಅಂತಂದ್ರೆ ಕೋಶ, ಕೈನಿನ್ ಅಂತಂದ್ರೆ ವಿಭಜನೆ. ಸೊ ನಿಮಗೆ 3 ಹಾರ್ಮೋನ್ ಬರ್ತದೆ, ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಅಂತ. ಮತ್ತೊಂದು ಆಪ್ಸಿಕ್ ಆಮ್ಲ ಅಂತ ಬರುತ್ತೆ. ಆಪ್ಸಿಕ್ ಆಮ್ಲ ಅಂದ್ರೆ ಅದು ಆಸಿಡ್. ಈ ಸಸ್ಯದ ಎಲೆಗಳು ಏನೋ ಒಂಥರ ಅರಿಶಿನ ಕಲರ್ ಇರ್ತವೆ, ಉದುರೋಗ್ತಾ ಇರ್ತವೆ ಅಂತ ನೋಡಿರ್ತೀರಲ್ವಾ. ಸೊ ಅದಕ್ಕೆ ಕಾರಣ ಯಾವ್ದಂದ್ರೆ ಆಪ್ಸಿಕ್ ಆಮ್ಲ. ಇನ್ನು ಅಯೋಡಿನ್ ಎನ್ನುವಂಥದ್ದು ಏನು ಅಂತಂದ್ರೆ, ಅಯೋಡಿನ್ ಎನ್ನುವಂಥದ್ದು ನಮಗೆ ಯಾವಾಗ ಈ ಅಯೋಡಿನ ಕೊರತೆ ಉಂಟಾದ್ರೆ ನಮ್ಗೆ ಯಾವ ರೋಗ ಬರುತ್ತೆ ಸ್ನೇಹಿತರೆ? ಅಯೋಡಿನ ಕೊರತೆ ಉಂಟಾದ್ರೆ ನಮ್ಗೆ ಯಾವ ರೋಗ ಬರುತ್ತೆ? ಎಸ್, ಕಮೆಂಟ್ ಮಾಡಿ. ಸೈನ್ಸ್ ಅಲ್ಲಿ ಟೈಟಲ್ ಕೊಟ್ಟವರು ಯಾರು ಸರ್? ಕೊಟ್ಟಿರುವಂತ ಅದನ್ನೇ ನೇಮಿಂಗ್ ಸಿಸ್ಟಮ್ ಯಾವ ರೀತಿ ಇರೋ ಸರ್? ಸೈನ್ಸ್ ಡಿಫ್ರೆಂಟ್. ಎಸ್, ಅಯೋಡಿನ್ ಕೊರತೆ ನಮಗೆ ಗಳಗಂಡ ರೋಗ ಗಳಗಂಡ ರೋಗ ಉಂಟಾಗ್ತಾ ಹೋಗುತ್ತೆ. ಎಸ್, ವೆರಿ ಗುಡ್. ನಾನು ಈಗಾಗಲೇ ಕ್ಲಾಸಲ್ಲಿ ಹೇಳಿದ್ದೀನಿ, ಅದಕ್ಕೆ ನಾನು ಹೆಚ್ಚಾಗಿ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ ಈ ಒಂದು ಆಪ್ಷನ್ಗೆ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನು ಅಳೆಯುವ ಸಾಧನ ಯಾವುದು? ವೋಲ್ಟ್ ಮೀಟರ್, ಸ್ಪೀಡೋಮೀಟರ್, ಆಮೀಟರ್, ರಿಯೋಸ್ಟಾಟ? ಎಸ್, ವೆರಿ ಗುಡ್ ಸ್ನೇಹಿತರೆ, ಸರಿಯಾಗಿ ಉತ್ತರವನ್ನು ಆನ್ಸರ್ ಮಾಡ್ತಾ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನು ಅಳೆಯುವ ಸಾಧನ ಯಾವುದು? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಫಾಸ್ಟ್ ಕಮೆಂಟ್ಸ್ ಮಾಡಬೇಕು. ಏನಕ್ಕೆ ಅಂದ್ರೆ ನಾವು ಹೆಚ್ಚಿನ ವಿಷಯಗಳನ್ನ ಕಡಿಮೆ ಅವಧಿಯಲ್ಲಿ ಕಲಿಬೇಕು. ನಮ್ಮಲ್ಲಿ ಹೆಚ್ಚಿನ ಸಮಯ ಇಲ್ಲ, ಅದಕ್ಕೆ ನಾವು ಬೇಗ ಕಲಿತಾ ಹೋಗಬೇಕಾಗುತ್ತೆ. ಸೊ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನು ಅಳೆಯುವ ಸಾಧನ ಯಾವುದು ಅಂತಂದ್ರೆ ಆಮೀಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಆಮೀಟರ್ನ ಇನ್ನೊಂದು ಪ್ರಶ್ನೆ ಕೇಳಬಹುದು. ನಾನು ಪ್ರಶ್ನೆಯನ್ನ ನಾನು ಕೇಳಿರ್ತೀನಿ, ಮತ್ತೆ ಈ ಕ್ವಶನ್ ಲಾಸ್ಟ್ ಆನ್ಸರ್ ಮಾಡಿರ್ತೀನಿ. ಆಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ವಿದ್ಯುತ್ ವೋಲ್ಟೇಜ್ ಹರಿತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ವೋಲ್ಟ್ ಮೀಟರ್ ಅನ್ನ ಬಳಸ್ತೀವಿ. ಇನ್ನ ಸ್ಪೀಡೋಮೀಟರ್ ಅಂತಂದ್ರೆ ಏನು? ಸ್ಪೀಡೋಮೀಟರ್ ನಾವು ಸಾಮಾನ್ಯವಾಗಿ ಗಾಡಿಗಳಲ್ಲಿ ಬಳಸ್ತೀವಿ ಸ್ನೇಹಿತರೆ. ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಗಾಡಿಗಳಲ್ಲಿ ನಮಗೆ 2 ಮೀಟರ್ ಬರುತ್ತೆ. ಸಾಮಾನ್ಯವಾಗಿ ನೀವು ಗಾಡಿಗಳು ನೋಡಿದ್ರೆ ನಮಗೆ ಈ ರೀತಿಯ ಕಾಣಿಸ್ತಾ ಇರುತ್ತೆ ಮುಂದೆ. ಸೊ ಈ ರೀತಿ, ಸಾರಿ ಇಲ್ಲಿ ನಾನು ಕರೆಕ್ಟಾಗಿ ಬ್ರೇಕ್ ಆಗ್ತಾ ಇಲ್ಲ. ಸೊ ನಮಗೆ ಗಾಡಿಗಳ ಮುಂದೆ ಈ ರೀತಿ ಕಾಣಿಸ್ತದೆ. ಒಂದು ಸ್ಪೀಡೋಮೀಟರ್ ಆದ್ರೆ ಮತ್ತೊಂದು ಓಡೋಮೀಟರ್ ಸ್ನೇಹಿತರೆ. ಸೊ ಸ್ಪೀಡೋಮೀಟರ್ ಸ್ಪೀಡ್ ಅಂತ ತೋರಿಸುತ್ತೆ, ಓಡೋಮೀಟರ್ ಅಂತ ತೋರಿಸುತ್ತೆ ಎಷ್ಟು ದೂರ ವಾಹನ ಚಲಿಸಿದೆ ಅನ್ನೋದು ತೋರಿಸ್ತಾ ಹೋಗುತ್ತೆ. ಸೊ ಸ್ಪೀಡೋಮೀಟರ್ ಬಗ್ಗೆ ಅದಾಗಿರುತ್ತೆ. ಇನ್ನ ಆಮೀಟರ್ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನು ಅಳೆಯುವಂತ ಒಂದು ಸಾಧನ ಆಗಿದೆ. ರಿಯೋಸ್ಟಾಟ್ ಎನ್ನುವಂಥದ್ದು ಏನು ಅಂತಂದ್ರೆ, ರಿಯೋಸ್ಟಾಟ್ ವಿದ್ಯುತ್ ಮಂಡಲದಲ್ಲಿ ರೋಧದ ಬದಲಾವಣೆಗೆ ಸಹಾಯ ಮಾಡುತ್ತೆ. ಸೊ ನಮಗೆ ರೋಧವನ್ನ ಬದಲಾಯಿಸಲು ಬಳಸುವಂತ ಸಾಧನ ಯಾದಂದ್ರೆ ರಿಯೋಸ್ಟಾಟ್. ಈ ಸಲ 10th ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿತು. ಎಸ್, ಬೈಕ್, ಸ್ಪೀಡೋಮೀಟರ್, ಓಡೋಮೀಟರ್. ಎಸ್, ವೆರಿ ಗುಡ್. ನಾನು ಕೇಳಿದಂತ ಪ್ರಶ್ನೆ ಏನು? ಆಮೀಟರ್ ಅನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಣೆ ಮಾಡಿರ್ತಾರೆ? ಎಸ್, ಯಾರು ಕಮೆಂಟ್ ಮಾಡಿದ್ರು ಆಲ್ರೆಡಿ. ಎಸ್, ಉಮೇಶ್ ಸರ್ ಅವರು ಮಾಡಿದ್ದಾರೆ. ವೆರಿ ಕ್ವಶನ್ ಈಸಿ ಥಿಂಕ್ ಅಂತಂತೆ. ಓಕೆ. ಸೊ ನಾನು ಮಾಡಿದ ನನ್ನ ಉದ್ದೇಶ ಏನಂದ್ರೆ ಈ 4 ಮೀಟರ್ ಬಗ್ಗೆ ತಿಳ್ಕೊಬೇಕಂತ. ಎಸ್, ನಾವು ಸೀರೀಸ್ ಅಲ್ಲಿ ಜಾಯಿನ್ ಮಾಡ್ತಾ ಹೋಗಿರ್ತೀವಿ. ಇನ್ನು ನೆಕ್ಸ್ಟ್, ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹವಿದು. ಸೋಡಿಯಂ, ಫಾಸ್ಫರಸ್, ಚಿನ್ನ, ಪೊಟ್ಯಾಷಿಯಂ. ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹ ಯಾವ ಲೋಹ? ಎಸ್, ಹೆಲೋ, ಆಯ್ ಸರ್. 13 ಉತ್ತರ ಯಾವುದು ಅಂತ ಕೇಳ್ತಿದ್ದೀರಾ? ಓಕೆ, ಸಾರಿ. ಆಮೀಟರ್ ಉತ್ತರ. ವಿದ್ಯುತ್ ಅಳೆಯುವಂಥದ್ದು ಆಮೀಟರ್. ಸೊ ಆಮೀಟರ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಎಸ್, ಯಾವುದು ನಾವು? ವೆರಿ ಗುಡ್ ಸರ್. ವೈ ವಿ ಯೂಸ್ ವಿನೆಗರ್ ಇನ್ ಸ್ಟೋರೇಜ್ ಆಫ್ ಪಿಕಲ್?
ಸ್ಟೋರೇಜ್ ಆಫ್ ಪಿಕಲ್ ಅಂದ್ರೆ ಪಿಕಲ್ ನಾವು ಜಾಸ್ತಿನ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡಬೇಕಲ್ವ ಸರ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ಮಾಡೋ ಟಿಪಿಕಲ್ ನೋಡಿ, ನೀವು ಅದನ್ನ ಏನು ಮುಟ್ಟಿಲ್ಲ ಅಂದ್ರೆ ಸುಮಾರು ದಿನ ಇರುತ್ತೆ. ನಾವು ಕೈಯಲ್ಲಿ ಮುಟ್ಬಿಟ್ರೆ ಏನಾಗುತ್ತೆ, ಬೇಗ ಕೊಳ್ತೋಗ್ಬಿಡುತ್ತೆ. ಆದ್ರೆ ಈ ಅಂಗಡಿಗಳು ಮಾಡೋದ್ರಲ್ಲಿ ಏನ್ ಮಾಡ್ತಾರೆ, ಅದನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಾಣಿಕೆ ಮಾಡಬೇಕಾಗುತ್ತೆ. ಸೊ ನೀವು ಅದನ್ನ ಸರಿಯಾಗಿ ಗಮನಿಸಿದ್ರೆ ಆದ್ರೆ, ನೀವು ಪಿಕಲ್ ನ ತಗೊಂಡ್ರೆ ಪಿಕಲ್ ಮೇಲೆ ಒಂದು ಅಲ್ಯೂಮಿನಿಯಂ ಫಾಯಿಲ್ ಹಾಕಿರ್ತಾರೆ, ಅದ್ರ ಒಳಗಡೆ ನೀವು ನೋಡಿದ್ರೆ ಒಂಚೂರು ಎಣ್ಣೆ ತರ ಇರುತ್ತೆ. ಅದು ಎಣ್ಣೆ ಅಲ್ಲ, ಅದು ವಿನೆಗರ್ ಆಸಿಡ್ ಜೊತೆಗೆ ಎಣ್ಣೆ ಕಲುಷಿತ ಆಗಿರುವಂತದ್ದು. ಸೊ ವಿನೆಗರ್ ಏನ್ ಮಾಡುತ್ತೆ ಅಂತಂದ್ರೆ ಆಮ್ಲಜನಕವನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾವ್ದ್ರ ಜೊತೆಗೆ ಈ ಒಂದು ಏನಂತ ಉಪ್ಪಿನಕಾಯಿ ಜೊತೆಗೆ ಆಮ್ಲಜನಕ ವರ್ತನೆ ಮಾಡೋದಿಲ್ಲ. ಸೊ ವರ್ತನೆ ಮಾಡದೇ ಇದ್ದಾಗ ಅದು ಎಷ್ಟು ದಿನ ಬೇಕಾದ್ರೂ ಸುಲಭವಾಗಿ ನಾವು ಶೇಖರಣೆನ ಮಾಡ್ತಾ ಹೋಗ್ಬೋದು. ಎಸ್, ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಲೋಹ ಯಾವುದು? ಎಸ್, ಕಮೆಂಟ್ ಮಾಡಿದಿರಾ. ಎಸ್, ವೆರಿ ಗುಡ್. ಸೋಡಿಯಂ ಸ್ನೇಹಿತರೆ. ಸೊ ನಾನು ಇಲ್ಲಿ ನೋಡ್ತಾ ಇರುವಂತದ್ದು ಕೊಟ್ಟಿರುವಂತ ಧಾತು ಸೋಡಿಯಂ. ಸೋಡಿಯಂ ಲೋಹಗಳು ಸಾಮಾನ್ಯವಾಗಿ ಹೇಗಿರ್ತವೆ, ಲೋಹಗಳ ಗುಣ ಏನು, ಲೋಹಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರ್ತವೆ. ಆದ್ರೆ ಅತ್ಯಂತ ಮೃದುವಾದ ಲೋಹ ಯಾವುದು ಅಂತಂದ್ರೆ ಸೋಡಿಯಂ. ಇನ್ನು ಫಾಸ್ಫರಸ್ ಬಗ್ಗೆ ನಾನು ನಿನ್ನೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಅಥವಾ ಯಾರಾದ್ರೂ ಹೊಸದಾಗಿ ನೀವು ನೋಡ್ತಾ ಇದ್ರೆ, ಫಾಸ್ಫರಸ್ ಎನ್ನುವಂಥದ್ದು ನಾವು ಇದು ಸಹ ಹೆಚ್ಚು ಕ್ರಿಯಾಶೀಲ ಒಂದು ಧಾತು, ಏನು ಅಲೋಹ ಆಗಿದ್ದು ಇದನ್ನ ನಾವು ನೀರಿನಲ್ಲಿ ಶೇಖರಣೆ ಮಾಡ್ತೀವಿ. ಇನ್ನು ಚಿನ್ನ ಎನ್ನುವಂಥದ್ದು ನಮಗೆ ವಾತಾವರಣದಲ್ಲಿ ಹೇಗೆ ಸಿಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ? ಚಿನ್ನ ಅನ್ನೋದು ವಾತಾವರಣದಲ್ಲಿ ನಮಗೆ ಹೇಗೆ ಸಿಗುತ್ತೆ, ಹೇಗೆ ಸಿಗುತ್ತೆ ಸ್ನೇಹಿತರೆ? ಎಸ್, ಚಿನ್ನ ಏನಕ್ಕೆ ಸಿಗುತ್ತೆ ನಮಗೆ? ಯಾವುದೇ ರೀತಿ ಶುದ್ಧ ರೂಪದಲ್ಲಿ ಚಿನ್ನ ಸಿಗ್ತಾ ಹೋಗುತ್ತೆ. ಶುದ್ಧ ರೂಪದಲ್ಲಿ ಚಿನ್ನ ಸಿಗುತ್ತೆ ಅಂತಂದ್ರೆ ಅದು ಯಾವುದೇ ರೀತಿಯಲ್ಲಿ ವರ್ತನೆ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಸೋಡಿಯಂ ಏನಾದರೂ ಕೈ ತಗೊಂಡ್ರೆ ತಕ್ಷಣ ಬೆಂಕಿ ಹತ್ಕೊಬಿಡುತ್ತೆ. ಅಂದ್ರೆ ಅಷ್ಟು ಬೇಗ ಅದು ವಾತಾವರಣದೊಂದಿಗೆ ವರ್ತನೆ ಮಾಡುತ್ತೆ. ಆದ್ರೆ ಚಿನ್ನ ಆ ರೀತಿ ವರ್ತನೆ ಮಾಡೋದು. ಅದಕ್ಕೆ ನಾವು ಚಿನ್ನದಲ್ಲಿ ಆಭರಣಗಳನ್ನೆಲ್ಲ ತಯಾರು ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ಪೊಟ್ಯಾಷಿಯಂ ಎನ್ನುವಂಥದ್ದು ಸಹ ಒಂದು ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು, ಪೊಟ್ಯಾಷಿಯಂ ಎನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಇದು. ಎಸ್, ಇದಕ್ಕೆ ಆನ್ಸರ್ ಗೊತ್ತಾಯ್ತಲ್ವ ನಿಮಗೆ? ಯಾವುದು? ಸೋಡಿಯಂ. ಚಾಕುವಿನಿಂದ ಕತ್ತರಿಸಬಹುದಂತ ಲೋಹ ಯಾವುದಂದ್ರೆ ಅದು ಸೋಡಿಯಂ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆ, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಇದು. ಏಡ್ಸ್, ಸಿಫಿಲಿಸ್, ಕ್ಷಯ, ಗೊನೋರಿಯಾ. ಸೊ ನಿಮ್ಗೆ ಈಗಾಗಲೇ ಕ್ಲಾಸ್ನ ಕೇಳಿದ್ರೆ, ನಿಮ್ಗೆ ಈಗಾಗಲೇ ನಾನು ನಿನ್ನೆ ಕ್ಷಯದ ಬಗ್ಗೆ ಹೇಳಿದ್ದೀನಿ. ವ್ಯಾಸಕ್ಟಾಮಿ, ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ. ಎಸ್, ವೈರಸ್ನಿಂದ ಬರುವಂಥ ರೋಗ ಯಾವುದು? ಏಡ್ಸ್ ಎನ್ನುವಂಥದ್ದು. ಸ್ನೇಹಿತರಲ್ಲಿ ಕೊಟ್ಟಿರುವಂತಹ BCD ಎಲ್ಲವೂ ಸಹ ನಮಗೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳಾಗಿದ್ದಾವೆ. ಸೊ ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಗೊನೋರಿಯಾನು ಅಷ್ಟೇ, ಅದು ಸಹ ಒಂದು ಲೈಂಗಿಕ ಸಂಪರ್ಕದ ರೋಗನೇ. ಸೊ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏಡ್ಸ್. ಆಪ್ಷನ್ ಎ ಸರಿ ಉತ್ತರ ಸ್ನೇಹಿತರೆ. ಎಸ್, ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೂದಲು ಬೆಳೆದಷ್ಟು ರಿಪ್ಲೈ ಸರ್, ನಮ್ಮ ದೇಹದ ಕೂದಲು ಬೆಳೆದಷ್ಟು ರೆಪ್ಪೆ ಯಾಕೆ ಬೆಳೆಯೋದಿಲ್ಲ? ಸಾರಿ ಸರ್, ನನಗೆ ನೀವೇ ಮಾಹಿತಿಯನ್ನು ಕೊಡಿ. ಇವನ್ ನಾನು ಸಹ ನಿಮ್ಮ ತರನೇ, ನೀವು ನಮಗೆ ಹೇಳ್ಕೊಟ್ರೆ ನಾನು ಸಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀನಿ. ನನಗೆ ಗೊತ್ತಿರುವಂತ ಮಾಹಿತಿಯನ್ನು ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ನಿಮಗೂ ಕೆಲವೊಂದಿಷ್ಟು ಮಾಹಿತಿ ಗೊತ್ತಿರುತ್ತೆ, ನೀವು ಶೇರ್ ಮಾಡ್ತಾ ಹೋಗಿ. ಎಸ್, ಮಾಹಿತಿಯನ್ನು ಶೇರ್ ಮಾಡೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ. ಎಸ್, ಕಮೆಂಟ್ ಮಾಡಿ. ಆಧುನಿಕ ತಳಿಶಾಸ್ತ್ರ ಪಿತಾಮಹ ಯಾರನ್ನ ಕರಿತೀವಿ? ಮೆಂಡೆಲಿವಾ? ಮೆಂಡೆಲ್ಲ, ಲೆಮಾರ್ಕಾ, ಚಾರ್ಲ್ಸ್ ಡಾರ್ವಿನ? 16th ಅಂತ ಹೇಳ್ತಿದ್ದೀರಾ ಸ್ನೇಹಿತರೆ? ಸರಿಯಾಗಿ ನೋಡಿ, ಆಪ್ಷನ್ಸ್ ಒಂದೇ ತರ ಇದಾವೆ. ಮೆಂಡಲಿವು, ಮೆಂಡಲ್ ಎನ್ನುವಂಥದ್ದು. ಆಪ್ಷನ್ ಬಿ ಸರಿ ಉತ್ತರ. ಗ್ರೆಗರ್ ಜೋಹಾನ್ ಮೆಂಡಲ್ ಅವರು ಆಧುನಿಕ ತಳಿಶಾಸ್ತ್ರ ಪಿತಾಮಹ. ಇವರು ಆಧುನಿಕ ಆವರ್ತಕ ಕೋಶನವನ್ನು ತಯಾರಿಸಿದವರು ಮೆಂಡಲಿವ್, ಹೌದಲ್ವಾ? ಸೊ ಆಪ್ಷನ್ ಬಿ ಕನ್ಫ್ಯೂಸ್ ಆಗ್ಬಿಟ್ರಾ? ಆಪ್ಷನ್ ಬಿ. ಓಕೆ, ಅನಾವಶ್ಯಕ ಕ್ವಶನ್ ಕೇಳಬೇಡಿ. ಓಕೆ, ನಮಗಲ್ಲ ಅಂತ ಅನ್ಕೋತೀನಿ. ಓಕೆ, ಆಪ್ಷನ್ ಬಿ ಗ್ರೆಗರ್ ಜೋಹಾನ್ ಮೆಂಡಲ್ ಸ್ನೇಹಿತರೆ. ಸೊ ಮೆಂಡಲಿವ್ ಎನ್ನುವಂಥದ್ದು ಆವರ್ತಕ ಕೋಶಕದ ತಯಾರಕರು. ಇನ್ನು ಚಾರ್ಲ್ಸ್ ಡಾರ್ವಿನ್ ಯಾರು ಕಮೆಂಟ್ ಮಾಡ್ತೀರಾ? ಚಾರ್ಲ್ಸ್ ಡಾರ್ವಿನ್ ಯಾವ ಸಿದ್ಧಾಂತವನ್ನ ಕೊಡ್ತಾರೆ? ಚಾರ್ಲ್ಸ್ ಡಾರ್ವಿನ್. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮಗುವಿನ ಲಿಂಗ ನಿರ್ಧಾರಣೆಯನ್ನ ಇವ್ರು ಮಾಡ್ತಾರೆ. ಯಾರು ಮಾಡ್ತಾರೆ? ತಂದೆ ಕ್ರೋಮೋಸೋಮ್ ಮಾಡುತ್ತಾ, ತಾಯಿ ಕ್ರೋಮೋಸೋಮ್ ಮಾಡುತ್ತಾ? ತಂದೆ ಮತ್ತೆ ತಾಯಿ ಇಬ್ಬರು ಕ್ರೋಮೋಸೋಮ್ಗಳು ಮಾಡುತ್ತಾ? ಇಬ್ಬರಿಂದಲೂ ನಿರ್ಧಾರಿತ ಆಗೋದಿಲ್ವಾ? ಮಗುವಿನ ಲಿಂಗ ನಿರ್ಧಾರಿತ ಆಗೋದು ಯಾರಿಂದ ಆಗುತ್ತೆ? ಎಸ್, ನಾನು ನಿಮ್ಗೆ ಇನ್ನೂ ಒಂದು ಮಾಹಿತಿಯನ್ನು ಕೊಡಬೇಕಿತ್ತು. ಸಾರಿ, ಅಲ್ಲಿ ನಾನು ಇನ್ನೂ ಒಂದು ಪ್ರಶ್ನೆ ನಾನು ಹಾಕೋಕ್ಕಾಗಲಿಲ್ಲ. ಏನಕ್ಕೆ ಅಂತಂದ್ರೆ, ಈ ಗ್ರೆಗರ್ ಜೋಹಾನ್ ಮೆಂಡಲ್ ಯಾವ ಒಂದು ಸಸ್ಯದ ಮೇಲೆ ಏನು ಪ್ರಯೋಗವನ್ನು ಮಾಡಿದ್ರು ಅಂತ ಕೇಳ್ತಾರೆ. ಅದು ಬಟಾಣಿ ಸಸ್ಯ ಸ್ನೇಹಿತರೆ. ಅದನ್ನ ನಿಮ್ಗೆ ಹೇಳ್ಬೇಕಿತ್ತು, ಮಿಸ್ ಆಯ್ತು. ಸಾರಿ. ಎಸ್, ಇಲ್ಲಿ ನೆಕ್ಸ್ಟ್ ಬೇಕಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಆಗಿ ಹಾಕ್ತೀನಿ. ಮಗುವಿನ ಲಿಂಗ ನಿರ್ಧಾರಣೆಯನ್ನ ಯಾರು ಮಾಡ್ತಾರೆ? ಮಾಡೋರು ಯಾರು? ಎಸ್, ಎಲ್ಲ ಆಪ್ಷನ್ ಸಿ ಎ ಅಂತ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮಗುವಿನ ಲಿಂಗ ನಿರ್ಧಾರಣೆ ಮಾಡುವರು ತಂದೆ. ನಾವು ಯಾವಾಗಲೂ ತಾಯಿಗೆ ಬೈತೀವಿ, ನೀವು ಗಂಡು ಮಗ ಇತ್ತಿದ್ದೀರಾ, ಹೆಣ್ಮಗು ಇತ್ತಿದ್ದೀರಾ ಅಂತ. ಅದೇ ತಪ್ಪು ಯಾರ್ದು? ತಂದೆ. ಯಾಕೆ ತಪ್ಪಂತ ಹೇಳ್ತಾ ಇಲ್ಲ, ತಂದೆ ಕ್ರೋಮೋಸೋಮೇ ಮಗುವಿನ ಜನನಕ್ಕೆ ಕಾರಣ. ಸೊ ನೀವು ಸರಿಯಾಗಿ ಈ ಕಡೆ ನಾನು ಚಿತ್ರ ಕೊಟ್ಟಿದ್ದೀನಿ, ನೀವು ಇದನ್ನ ಗಮನಿಸೋದೇ ಆದ್ರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಒಂದು ಡಿಎನ್ಎ ಎಲ್ಲಿರುತ್ತೆ? ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಏನು ಗೊತ್ತು? ಜೀವಕೋಶ ಗೊತ್ತು. ಜೀವಕೋಶದ ಮಧ್ಯಭಾಗದಲ್ಲಿ ಏನಿರುತ್ತೆ? ಕೋಶ ಕೇಂದ್ರ ಇರುತ್ತೆ. ಕೋಶ ಕೇಂದ್ರದ ಒಳಭಾಗ ಏನಿರುತ್ತೆ? ಸೊ ನಮಗೆ ಅಲ್ಲಿ ಕ್ರೋಮೋಸೋಮ್ ಇರುತ್ತೆ. ಕ್ರೋಮೋಸೋಮ್ನ ಒಳಭಾಗದಲ್ಲಿ ಏನಿರುತ್ತೆ? ಡಿಎನ್ಎ ಇರುತ್ತೆ. ಸೊ ಆ ಡಿಎನ್ಎ ಅಲ್ಲಿ ಏನಿರುತ್ತೆ ಅಂದ್ರೆ, ನಮಗೆ ಆ ಕ್ರೋಮೋಸೋಮ್ಗಳಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಂದ್ರೆ 46 ಕ್ರೋಮೋಸೋಮ್ ಇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ. ಆ 46 ಕ್ರೋಮೋಸೋಮ್ ಅಲ್ಲಿ 44 ಕ್ರೋಮೋಸೋಮ್ಗಳು ಒಂದೇ ರೀತಿಯಾಗಿರುತ್ತೆ. ನೋಡಿ, ಇಲ್ಲಿ ಈ ಕಡೆ ಇರುತ್ತೆ ಫಾದರ್, ಈ ಕಡೆ ಇರುತ್ತೆ ಮದರ್. ಆ 44 ಕ್ರೋಮೋಸೋಮ್ಗಳನ್ನ ಆಟೋಸೋಮ್ಗಳು ಅಂತ ಕರಿತೀವಿ. ಉಳಿದಿರುವಂತ 2 ಕ್ರೋಮೋಸೋಮ್ ಇರುತ್ತಲ್ಲ, ಅದು ಲಿಂಗ ನಿರ್ಧಾರಕ ಕ್ರೋಮೋಸೋಮ್ ಅಂತ ಕರಿತೀವಿ. ತಂದೆಯಲ್ಲಿ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಇರುತ್ತೆ, ತಾಯಿಯಲ್ಲಿ XX ಕ್ರೋಮೋಸೋಮೇ ಇರುತ್ತೆ. ಯಾವಾಗ ತಂದೆಯಿಂದ X ಕ್ರೋಮೋಸೋಮ್, ತಾಯಿಯಿಂದ X ಕ್ರೋಮೋಸೋಮ್ ಬಂದ್ರೆ ಅಲ್ಲಿ ಮಗು ಹೆಣ್ಣು ಮಗುವಾಗಿ ಹುಟ್ಟುತ್ತೆ. ಅದೇ ತಂದೆಯಿಂದ Y ಕ್ರೋಮೋಸೋಮ್, ತಾಯಿಯಿಂದ X ಕ್ರೋಮೋಸೋಮ್ ಬಂದ್ರೆ ಅಲ್ಲಿ ಮಗು ಗಂಡು ಮಗು ಆಗುತ್ತೆ. ಯಾರ ಕಾರಣ ಇಲ್ಲಿ? ತಂದೆ ಕಾರಣ. ತಂದೆಯಿಂದ X ಕ್ರೋಮೋಸೋಮ್ ಬಂದ್ರೆ ಏನಾಗುತ್ತೆ? ಮಗು ಗಂಡು ಮಗುವಾಗಿ ಹುಟ್ಟುತ್ತೆ. ಆಪ್ಷನ್ ಯಾವುದು? ಎ ಅಂತ ಅನ್ಕೋತೀನಿ. ಸೊ ಒಂಚೂರು ಝೂಮ್ ಔಟ್ ಮಾಡ್ತೀನಿ. ವಿಕಸಿತ ಸಿದ್ಧಾಂತ, ಜೀವ ವಿಕಾಸ ಸಿದ್ಧಾಂತ. ಓಕೆ, ಗುಡ್. ಮೇಡಮ್, ತಂದೆಯ ಕ್ರೋಮೋಸೋಮ್ಗಳ ಸ್ನೇಹಿತರೆ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಕೊಳ್ತೀನಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ.
ಇದ್ದೀರಾ? ಓಕೆ ಓಕೆ ಓಕೆ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಾಮನಬಿಲ್ಲು ಉಂಟಾಗಲು ಕಾರಣವೇನು? ಬೆಳಕಿನ ವಕ್ರೀಭವನನ, ಬೆಳಕಿನ ಚದುರುವಿಕೆನ, ಬೆಳಕಿನ ಪ್ರತಿಫಲನನ, ಬೆಳಕಿನ ವರ್ಣ ವಿಭಜನೆನ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಜೀವ ವಿಕಾಸ ಸಿದ್ಧಾಂತ. ಎಸ್, ವೆರಿ ಗುಡ್. ಎಸ್, ಕಾಮನ್ ಬಿಲ್ ಉಂಟಾಗಬೇಕಂದ್ರೆ ಕಾರಣ ಏನು? ಸುಮಾರು ಸಲ ನೋಡಿರ್ತೀರ ಕಾಮನ್ ಬಿಲ್ ಅನ್ನ. ಆಪ್ಷನ್ ಎ, ಬಿ ಎಲ್ಲ ಹೇಳ್ತಿದ್ದೀರಾ. ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ಸರಿಯಾಗಿ ಆನ್ಸರ್ನ ಮಾಡ್ತಾ ಹೋಗಿ. 18th ಎ ಬಿ ವಕ್ರೀಭವನ ಚದುರುವಿಕೆ, ವಕ್ರೀಭವನ ಚದುರುವಿಕೆ, ರಾಮನ್ ಎಫೆಕ್ಟ್. ಎಸ್, ವೆರಿ ಗುಡ್. ಯಾವುದು? ಬೆಳಕಿನ ವಕ್ರೀಭವನ ಅಲ್ಲ ಸ್ನೇಹಿತರೆ, ಬೆಳಕಿನ ವಕ್ರೀಭವನ ಅಲ್ಲ, ಬೆಳಕಿನ ಚದುರುವಿಕೆ. ಯಾವಾಗ ಬೆಳಕು ಚದುರುತ್ತೋ ಆವಾಗ ನಮಗೆ ಏನಾಗುತ್ತೆ, ಮಳೆ ಬಂದಂತ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಚದುರುವಿಕೆಯಿಂದ ನಮ್ಗೆ ಏನಾಗುತ್ತೆ, ನಮಗೆ ಈ ಒಂದು ಕಾಮನ ಬಿಲ್ಲು ಕಾಣಿಸುತ್ತೆ. ಹಾಗಾದ್ರೆ ಕಾಮನ ಬಿಲ್ಲು ಸೂರ್ಯನಿಗೆ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಕಮೆಂಟ್ ಮಾಡ್ತೀರಾ? ಕಾಮನ ಬಿಲ್ಲು ಸೂರ್ಯನಿಗೆ ಯಾವ ದಿಕ್ಕಿನಲ್ಲಿರುತ್ತೆ ಕಮೆಂಟ್ ಮಾಡಿ. ಗೊತ್ತಾ? ಯಾವ ದಿಕ್ಕಿನಲ್ಲಿ? ಅದೇ ದಿಕ್ಕಿನಲ್ಲಿರುತ್ತಾ? ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿರುತ್ತಾ? ಎಸ್, ಬೆಳಕಿನ ಚದುರುವಿಕೆ. ಆಪ್ಷನ್ ಬಿ ನೇ ಸರಿ ಉತ್ತರ. ಎಸ್, ಸಾರಿ, ನನ್ನ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾಮನ್ ಬಿಲ್ ಬರುತ್ತಲ್ವಪ್ಪ, ಕಾಮನ್ ಬಿಲ್ ಬರಬೇಕಾದ್ರೆ ಸೂರ್ಯನಿಗೆ ಯಾವ ದಿಕ್ಕಿನಲ್ಲಿರುತ್ತೆ? ಎಸ್, ಸೌತ್ ನಾರ್ತ್ ಅಂತೆಲ್ಲ ಇರೋದಿಲ್ಲ. ಎಸ್, ವೆರಿ ಗುಡ್. ವಿರುದ್ಧ ದಿಕ್ಕಿನಲ್ಲಿ ಈ ಒಂದು ಕಾಮನ ಬಿಲ್ಲು ಮೂಡ್ತಾ ಹೋಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಪ್ರಶ್ನೆ ನೀವು ಬೇಕಾದ್ರೆ 2022 ಏನೋ ಆರ್ ಬಿ ರೈಲ್ವೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಏನು, ಸೂರ್ಯನ ಬೆಳಕಿನ ಚದುರುವಿಕೆ ಉಂಟಾದಾಗ ಸೂರ್ಯನ ಬೆಳಕು ಚದುರಿ ಆಕಾಶದಲ್ಲಿ ಮಳೆ ಬಿದ್ದ ಸಂದರ್ಭದಲ್ಲಿ ಕಾಮನ್ ಬಿಲ್ ಉಂಟಾಗುತ್ತೆ. ಹಾಗಾದ್ರೆ ಕಾಮನ್ ಬಿಲ್ಲು ಯಾವ ದಿಕ್ಕಿನಲ್ಲಿ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ನಿಮಗೆ 10th ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಬೇಕಾದ್ರೆ ನೋಡಿ. 10th ಟೆಕ್ಸ್ಟ್ ಬುಕ್ ಅಲ್ಲಿ ಆಪೋಸಿಟ್ ಅಲ್ಲಿ ಮೂಡುತ್ತೆ ಅನ್ನೋದು ಇದೆ. ಎಸ್, ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಆಹಾರ ಸರಪಳಿ ಅಂದ್ರೆ ಎರಡನೇ ಪೋಷಣಾ ಸ್ತರದಲ್ಲಿರೋದನ್ನ ಏನಂತ ಕರಿತೀವಿ? ಮೊದಲಿಗೆ ಪೋಷಣಾ ಸ್ತರ ಅಂತಂದ್ರೆ ಏನು ಅಂತಂದ್ರೆ, ಆಹಾರ ಸರಪಳಿಯ ಹಂತಗಳನ್ನ ನಾವು ಪೋಷಣಾ ಸ್ತರಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಪೋಷಣಾ ಸ್ತರ ಅಂತಂದ್ರೆ ಯಾವುದು? ನೀವು ನೋಡಬಹುದು. ಸೊ ಇಲ್ಲಿ ಹುಲ್ಲಿದೆ, ಹುಲ್ಲನ್ನು ಏನ್ ತಿಂತಾ ಇದೆ? ಮಿಡತೆ ತಿಂತಾ ಇದೆ. ಮಿಡತೆ ಏನ್ ತಿಂತಾ ಇದೆ? ಕಪ್ಪೆ ತಿಂತಾ ಇದೆ. ಕಪ್ಪೆನ ಹಾವು ತಿನ್ನುತ್ತೆ. ಅಂದ್ರೆ ಇದೊಂದು ಆಹಾರ ಸರಪಳಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಎರಡನೇ ಪೋಷಣಾ ಸ್ತರ ಈಗಾಗಲೇ ಪೋಷಣಾ ಸ್ತರ ಅಂದ್ರೆ ಅಂತ ಹೇಳಿದೆ. ಎರಡನೇ ಹಂತದಲ್ಲಿರುವಂತದ್ದು ಯಾವುದು? ಮಾಂಸಾಹಾರಿಗಳ, ಸಸ್ಯಾಹಾರಿಗಳ, ಉನ್ನತ ಮಾಂಸಾಹಾರಿಗಳ ಉತ್ಪಾದಕರ. ಎಸ್, ಗುಡ್. ಎವ್ರಿ ಒನ್ ಕರೆಕ್ಟ್ ಆಗಿ ಪ್ರತಿಯೊಬ್ಬರು ಆನ್ಸರ್ ಸರಿ ಉತ್ತರ ಕೊಟ್ಟಿದ್ದಾರೆ. ಎಸ್, ನೀವು ನೋಡಬಹುದು. ಸೊ ಮೊದಲನೇದಾಗಿರುವಂತದ್ದು ಸಸ್ಯಗಳನ್ನ ನಾವು ಉತ್ಪಾದಕರು ಅಂತ ಕರಿತೀವಿ. ಸೊ ಆಪ್ಷನ್ ಡಿ. ಆದ್ರೆ ನಾನು ಕೇಳಿರುತ್ತದೆ ಯಾವುದು? ಮೊದಲನೇದಲ್ಲ, ಎರಡನೇ ಪೋಷಣ ಸ್ತರ. ಸಸ್ಯಗಳನ್ನು ತಿನ್ನುವಂತ ಅಂತ ಕರಿತೀವಿ ನಾವು, ಸಸ್ಯಾಹಾರಿಗಳು ಅಂತ ಕರಿತೀವಿ. ಆಪ್ಷನ್ ಬಿ ಸರಿ ಉತ್ತರ ಸ್ನೇಹಿತರೆ. ಇನ್ನ ಮೇಲಿರುವಂತಹ ಮೂರನೇ ಕಪ್ಪೆಯನ್ನು ನಾವೇನ್ ಕರಿತೀವಿ? ಮಾಂಸಾಹಾರಿ ಅಂತ ಕರಿತೀವಿ. ಸೊ ಆವನ್ನ ಏನ್ ಕರಿತೀವಿ? ಉನ್ನತ ಮಾಂಸಾಹಾರಿ ಅಂತ ಕರಿತೀವಿ. ಸೊ ಕಪ್ಪೆ ಹೆಚ್ಚಾಗಿ ಮಿಡತೆಗಳನ್ನ, ಕೀಟಗಳನ್ನೇ ತಿನ್ನುತ್ತೆ. ಆದ್ರೆ ಹಾವು ಕೇವಲ ಕಪ್ಪೆಯನ್ನಷ್ಟೇ ತಿನ್ನೋದಿಲ್ಲ. ಸೊ ಬೇರೆ ಬೇರೆ ಪ್ರಾಣಿಗಳನ್ನು ತಿನ್ನುತ್ತೆ. ಅದಕ್ಕೆ ನಾವು ಉನ್ನತ ಮಾಂಸಾಹಾರಿ ಅಂತ ಕರಿತೀವಿ. ಕಪ್ಪೆಯನ್ನ ಮಾಂಸಾಹಾರಿ ಅಂತ ಕರಿತೀವಿ. ಎರಡನೇ ಪೋಷಣ ಸ್ತರದಲ್ಲಿ ಬರುವ ಜೀವಿಗಳಿಗೆ ಸಸ್ಯಾಹಾರಿಗಳು ಅಂತ ಕರಿತೀವಿ. ಯಾವಾಗಲೂ ಮೊದಲನೇ ಪೋಷಣ ಸ್ತರದಲ್ಲಿ ಉತ್ಪಾದಕರೇ ಇರ್ತಾರೆ. ಆಪ್ಷನ್ ಬಿ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಓಝೋನ್ ಪದರದ ಹಾನಿಗೆ ಸಹಕರಿಸುವ ಧಾತುಗಳು ಯಾವುವು? ಕ್ಲೋರಿನ್, ಫ್ಲೋರಿನ್, ಕಾರ್ಬನ್, ಹೈಡ್ರೋಜನ್. ಎಸ್, ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ನಾವು ಹೆಚ್ಚಿನ ಟಿ ತರಗತಿಗಳನ್ನು ಮಾಡಲು ಇದೀಗ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚಿನ ಅವಶ್ಯಕತೆ ಇದೆ. ಸೊ ನೀವು ಯಾರೆಲ್ಲ ನಮ್ಮ ಲೈವ್ ಅನ್ನು ನೋಡ್ತಿದ್ರು, ಸೊ ನಮ್ಮದೊಂದು ಗೋಲ್ ಇದೆ. ಸೊ ಗೋಲಲ್ಲಿ ನೀವು ಸಹ ನಮಗೆ ಸಹಕರಿಸ್ತಾ ಹೋಗಬಹುದು. ನಾವು ಹೆಚ್ಚಿನ ತರಗತಿಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಅದಕ್ಕೆ ನೀವು ಸಹ ನಮಗೆ ಸಹಕರಿಸ್ತಾ ಹೋಗಬಹುದು. ಅಪ್ ಟು ಟೆಟ್ ವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ನಾನು ಯಾವುದೇ ರೀತಿಯಾಗಿ ನಿಮಗೆ ನಾನು ಫೀಸನ್ನು ಪೇ ಮಾಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ಜಸ್ಟ್ ನೀವು ನಮಗೆ ಸಹಕಾರ ಕೊಟ್ಟರೆ ಸಾಕು. ಸೊ ಯಾರ ಹತ್ರ ಇದೆ ಅವ್ರು ಸಹಕಾರ ಮಾಡಿದ್ರೆ ಸಾಕು. ನಾವು ಎಲ್ಲರೂ ಸಹಕಾರ ಮಾಡಿ ಅಂತ ನಾವು ಹೇಳೋದಿಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ. ನಾವು ಪ್ರತಿ ಕ್ಲಾಸ್ ಮಾಡಬೇಕಾದ್ರೂ ನಮಗೂ ಇಂತಿಷ್ಟು ಅನ್ನೋಂಥದ್ದು ಚಾರ್ಜಸ್ ಬೀಳ್ತಾ ಹೋಗುತ್ತೆ. ಎಸ್, ಓಝೋನ್ ಪದರದ ಹಾನಿಗೆ ಸಹಕರಿಸುವ ಧಾತುಗಳು ಯಾವ ಸ್ನೇಹಿತರೆ? ಆಕ್ಚುಲಿ ನಾನು ಅಲ್ಲಿ ಏನು ಕೊಡಬೇಕಿತ್ತು ಅಂತಂದ್ರೆ, ಸಹಕರಿಸುವ ಧಾತುಗಳು ಯಾವ ಅಂತ, ನಾನು ಸಹಕರಿಸದ ಧಾತುಗಳು ಯಾವ ಅಂತ ಕೊಡಬೇಕಿತ್ತು ಸ್ನೇಹಿತರೆ. ಸಾರಿ, ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಸಹಕರಿಸದ ಆನ್ಸರ್ ಯಾವುದು? ಸಹಕರಿಸದ ಧಾತು ಯಾವುದು? ಓಝೋನ್ ಪದರದ ಹಾನಿಗೆ ಸಹಕರಿಸದ ಧಾತುಗಳು. ಓಕೆ, ಕ್ವಶನ್ ಸ್ವಲ್ಪ ರಾಂಗ್ ಆಗಿದೆ. ಸೊ ಯಾವುದು? ಎಸ್, ವೆರಿ ಗುಡ್. ಅಭಿಷೇಕ್ ಅವರು ಹೇಳ್ತಿದ್ದಾರೆ ಕ್ಲೋರೋ ಫ್ಲೋರೋ ಕಾರ್ಬನ್, CFCs ಅಂತ ನಿಮ್ಗೆ ಗೊತ್ತಿರುತ್ತೆ. ಕ್ಲೋರೋ ಫ್ಲೋರೋ ಕಾರ್ಬನ್ ಇವೆಲ್ಲ ಧಾತುಗಳು ನಮಗೆ ಓಝೋನ್ ಪದರಕ್ಕೆ ಹಾನಿ ಮಾಡುತ್ತೆ. ಅದೇ ಹೈಡ್ರೋಜನ್ ಯಾವುದೇ ರೀತಿಯಾಗಿ ಹಾನಿ ಮಾಡೋದಿಲ್ಲ. ವೆರಿ ಗುಡ್. ಸಾರಿ, ಕ್ವಶನ್ ನಮ್ಮದೇ ರಾಂಗ್ ಇತ್ತು. ಓಕೆ, ಸ್ಟೇಟಸ್ ಕಂಡು ಬರುತ್ತಾ? ವೆರಿ ಗುಡ್, ಇನ್ಫಾರ್ಮೇಷನ್ ಕೊಟ್ಟರು. ಹಾಗಾದ್ರೆ ಓಝೋನ್ ಅನ್ನು ನಾವು ಯಾವ ರೀತಿಯಾಗಿ ಬರೀತೀವಿ, ಯಾವ್ದನ್ನ ಸೂಚಿಸ್ತೀವಿ ಅನ್ನೋದನ್ನ ಕಮೆಂಟ್ ಮಾಡ್ತೀರಾ? ಯಾವ ಒಂದು ಪರಮಾಣುವಿಂದ ಸೂಚಿಸ್ತೀವಿ ಅನ್ನೋದು ಕಮೆಂಟ್ ಮಾಡ್ತೀರಾ? ಓಝೋನ್ ಹೇಗೆ ಕಾಣಿಸುತ್ತೆ ಅನ್ನೋದು, ಹೇಗೆ ಯಾವ ಪ್ರಮಾಣದ ಕಾಣಿಸುತ್ತೆ ಅನ್ನೋದು. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇದು ಅಪ್ಲೈಡ್ ಕ್ವಶನ್. ಸೊ ಜಸ್ಟ್ ನಿಮಗೆ ಸಂಪರ್ಕ ಬಲಗಳು ಗೊತ್ತಿದ್ರೆ ಸಾಕು. ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಹಿಂದಿನ ತರಗತಿಯಲ್ಲಿ ಸಂಪರ್ಕ ಬಲಗಳು ಅಂತಂದ್ರೆ ಏನಂತ ಹೇಳಿದ್ದೀನಿ. ಸಂಪರ್ಕ ಬಲಕ್ಕೆ ಉದಾಹರಣೆ ಇತ್ತು: ಮರದಿಂದ ಬೀಳುವ ಹಣ್ಣು, ಪ್ಲಾಸ್ಟಿಕ್ ಬಾಚಣಿಗೆಯಲ್ಲಿ ಬಾಚಿ ಕಾಗದದ ತುಣುಕುಗಳನ್ನು ಆಕರ್ಷಿಸುವುದು, 2 ಅಯಸ್ಕಾಂತಗಳ ಸಜಾತಿ ಧ್ರುವಗಳನ್ನ ಹಿಮ್ಮೆಟ್ಟುವಿಕೆ, ಕಾರನ್ನ ತಳ್ಳುವುದು. ಎಸ್, ವೆರಿ ಗುಡ್. ಓ3 ಗುಡ್. ಯಾವುದು ಸಂಪರ್ಕ ಬಲಕ್ಕೆ ಯಾವ್ದು ಉದಾಹರಣೆ? ಎಸ್, ಸಂಪರ್ಕ ಆಗ್ಬೇಕಂದ್ರೆ ಇಲ್ಲಿ ಟಚ್ ಆಗಬೇಕು. ಟಚ್ ಆದಾಗುತ್ತೆ ಕಾರನ್ನ ತಳ್ಳೋದು. ಕಾರನ್ನ ತಳ್ಳಬೇಕಂದ್ರೆ ನಾವು ಕಾರನ್ನ ಮುಟ್ಲೇಬೇಕು, ಅದಕ್ಕೆ ಸಂಪರ್ಕವನ್ನು ಹೊಂದಲೇಬೇಕು ಅಂತಂದ್ರೆ ಅದು ಕಾರನ್ನ ತಳ್ಳೋದು ಸರಿ ಉತ್ತರ. ಹಾಗಾದ್ರೆ ಈ 3 ಯಾಕಾಗೋದಿಲ್ಲ ಅನ್ನೋ ಚರ್ಚೆ ಮಾಡ್ತಾ ಹೋಗೋಣ. ಮರದಿಂದ ಬೀಳೋ ಹಣ್ಣು ಕೆಳಗಡೆನೆ ಬೀಳುತ್ತೆ ಅಂದ್ರೆ ಅದಕ್ಕೆ ಯಾವ ಬಲಕ್ಕೆ ಉದಾಹರಣೆ? ಗುರುತ್ವಾಕರ್ಷಣೆ ಬಲಕ್ಕೆ ಉದಾಹರಣೆ. ಗುರುತ್ವಾಕರ್ಷಣೆ ಒಂದು ಸಂಪರ್ಕ ರಹಿತ ಬಲ. ಇನ್ನ ಪ್ಲಾಸ್ಟಿಕ್ ಬಾಚಣಿಗೆ ಕಾಗದ ತುಣುಕುಗಳನ್ನು ಆಕರ್ಷಿಸೋದು, ಸೊ ಅದು ಸಹ ಎಂಥ ಬಲ? ಸ್ಥಾಯಿ ವಿದ್ಯುತ್ ಬಲ. ಸ್ಥಾಯಿಲಿ ಕಾಗದ ಬಾಚಣಿಗೆ ತಗೊಂಡು ಕಾಗದ ಹತ್ರ ಇಟ್ಟರೆ ತಕ್ಷಣ ಆಕರ್ಷಣೆ ಮಾಡುತ್ತೆ, ಅದು ಸ್ಥಾಯಿ ವಿದ್ಯುತ್ ಬಲ. ಇನ್ನ 2 ಅಯಸ್ಕಾಂತಗಳ ಸಜಾತಿ ಧ್ರುವಗಳು, ವಿಜಾತಿ ಧ್ರುವಗಳಲ್ಲ, ಸಜಾತಿ ಧ್ರುವಗಳು ಇದ್ರೆ ಏನಾಗುತ್ತೆ? ಅಲ್ಲಿ ಹಿಮ್ಮೆಟ್ಟುವಿಕೆ ಆಗುತ್ತೆ, ಹಿಂದೆ ಹೋಗುತ್ತೆ. ಅದರ ಏನು? ಅದು ಸಹ ಒಂದು ಸಂಪರ್ಕ ರಹಿತ ಬಲಕ್ಕೆ ಉದಾಹರಣೆ. ಸಂಪರ್ಕ ಬಲಕ್ಕೆ ಯಾವುದು ಉದಾಹರಣೆ? ಕಾರನ್ನ ತಳ್ಳುವುದು ಸಂಪರ್ಕ ಬಲಕ್ಕೆ ಉದಾಹರಣೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬಾಲನ್ನ ನೆಲಕ್ಕೆ ಜೋರಾಗಿ ಬಡಿದಷ್ಟು ಮೇಲೆ ಇರುತ್ತೆ. ಇದು ನ್ಯೂಟನ್ನ ಈ ನಿಯಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ
ಚಲನೆಯ ಮೊದಲನೇ ನಿಯಮ, ಆಪ್ಷನ್ ಬಿ ಚಲನೆಯ ಎರಡನೇ ನಿಯಮ, ಆಪ್ಷನ್ ಸಿ ಚಲನೆಯ ಮೂರನೇ ನಿಯಮ, ಆಪ್ಷನ್ ಡಿ ಚಲನೆಯ ನಾಲ್ಕನೇ ನಿಯಮ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಚಲನೆಯಲ್ಲಿ ನಾಲ್ಕನೇ ನಿಯಮ ಬರೋದೇ ಇಲ್ಲ, ಹೌದಲ್ವಾ? ಚಲನೆಯಲ್ಲಿ ಬರುವಂತದೇ 3 ನಿಯಮಗಳು. ಸೊ ಆಪ್ಷನ್ ಡಿ ಆಟೋಮೆಟಿಕಲಿ ರಾಂಗ್. ಇನ್ನ ಇದು ಕೇಳಿ, ನೆಲದನ್ನ ಬಾಲಕ್ಕೆ ಜೋರಾಗಿ ಬಡದಷ್ಟು ಏನಾಗುತ್ತೆ, ಮೇಲಕ್ಕೆ ಇರುತ್ತೆ. ಯಾವ ನಿಯಮವನ್ನು ಅನುಸರಿಸುತ್ತೆ ಇದು? 21 ಡಿನ ಆನ್ಸರ್ ಸರ್. ಎಸ್ ಹೌದು, 21ಕ್ಕೆ ಡಿನೇ ಆನ್ಸರ್. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಯಾವುದು? ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಂತ ನಮಗೆ ಚಲನೆಯ ಮೂರನೇ ನಿಯಮ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಸರಿ ಉತ್ತರ. ಇನ್ನು ನಿಮಗೆ ಎರಡನೇ ನಿಯಮ ಏನು ಹೇಳುತ್ತೆ? ಸಿಂಪಲ್ ಆಗಿ ನೆನಪಿಟ್ಕೋಬೇಕು ಅಂತಂದ್ರೆ, ಸೊ ಯಾವುದೇ ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತೆ ವೇಗೋತ್ಕರ್ಷಗಳ ಗುಣಲಬ್ಧವು ಅದರ ಬಲ ಆಗಿರುತ್ತೆ. ಬಲದ ನಿಯಮವನ್ನು ತಿಳಿಸುವಂತದ್ದು. ಬಲದ ನಿಯಮ ಎಷ್ಟನೇ ನಿಯಮ ಅಂತಂದ್ರೆ ಅದು ಎರಡನೇ ನಿಯಮ. ಹಾಗಾದ್ರೆ ಚಲನೆಯ ಮೊದಲನೇ ನಿಯಮಕ್ಕೆ ಮತ್ತೊಂದು ಹೆಸರಿದೆ, ಯಾರಾದ್ರೂ ಹೇಳ್ತೀರಾ ಯಾವ ನಿಯಮ ಅಂತ? ಚಲನೆಯ ಮೊದಲನೇ ನಿಯಮಕ್ಕೆ ಇನ್ನೊಂದು ಹೆಸರಿದೆ. ಎಸ್ ವೆರಿ ಗುಡ್. ಯಾರು? ಶ್ವೇತಾ ಬಸವರಾಜ್ ಮೇಡಮ್ ಆಲ್ರೆಡಿ ಕಮೆಂಟ್ ಮಾಡಿಬಿಟ್ಟಿದ್ದೀರಾ. ಮೊದಲನೇ ನಿಯಮಕ್ಕೆ ಜಡತ್ವ ನಿಯಮ ಅಂತ ಕರೆಸ್ತೀವಿ. ಮೊದಲ ನಿಯಮ ತಟಸ್ಥ ನಿಯಮ ಅಂತ ಯಾರು ಮಾಡಿದ್ರೆ? ಚೈತ್ರ ಮೇಡಮ್ ಸಹ ಮಾಡಿದ್ದಾರೆ. ಎರಡನೇದು ಸಂವೇಗ ನಿಯಮ. ಗುಡ್. ಎರಡನೇದು ಸಂವೇಗ ನಿಯಮ. ಎಸ್ ವೆರಿ ಗುಡ್. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಜಸ್ಟ್ ಆಮೇಲೆ ನಂದು ಇಲ್ಲೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನನಗೆ ನೀವೇ ಆನ್ಸರ್ ಕೊಡ್ಬೇಕು. ಏನು? ಫಾರ್ ಎಕ್ಸಾಂಪಲ್, ನಾವೀಗ ಬಸ್ಸಲ್ಲಿ ನಿಂತಿದ್ದೀವಿ. ಬಸ್ಸಲ್ಲಿ ನಿಂತಿರಬೇಕಾದ್ರೆ ಬಸ್ ಡ್ರೈವರು ಬಸ್ಸನ್ನ ಸ್ಟಾರ್ಟ್ ಮಾಡಿದ್ರು. ತಕ್ಷಣ ಬಸ್ ಮುಂದಕ್ಕೆ ಹೋಯ್ತು. ನಿಮ್ಮ ದೇಹನೂ ಮುಂದಕ್ಕೆ ಹೋಗುತ್ತೆ, ಆದ್ರೆ ನಿಮ್ಮ ಕಾಲು ಮಾತ್ರ ನಿಂತಲ್ಲೇ ನಿಂತಿರುತ್ತೆ. ಹಾಗಾದ್ರೆ ಇದು ಯಾವ ನಿಯಮಕ್ಕೆ ಉದಾಹರಣೆ ಅಂತ ಹೇಳ್ತೀರಾ? ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಸ್ನೇಹಿತರೆ ಮಂಗಳ ಗ್ರಹಕ್ಕೆ ಸಂಬಂಧಿಸಿರೋದು ಇದು. ಸೊ ಇದು ನಿಮಗೆ 8ನೇ ತರಗತಿಯಲ್ಲಿ ಬರುತ್ತೆ, ಗ್ರಹಗಳ ಬಗ್ಗೆ ಬರುವಂತದ್ದು. ಭೂಮಿಯ ಕಕ್ಷೆಯ ಹೊರಗಿನ ಮೊದಲ ಗ್ರಹ ಇದಾಗಿದೆ. 2 ನೈಸರ್ಗಿಕ ಉಪಗ್ರಹಗಳನ್ನ ಒಳಗೊಂಡಿದೆ. ಕೆಂಪು ಗ್ರಹವಿದು. ಈ ಗ್ರಹದ ಸುತ್ತಲೂ ಉಂಗುರಗಳು ಇವೆ. ಯಾವುದು? ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಮಂಗಳ ಗ್ರಹಕ್ಕೆ ಸಂಬಂಧಿಸದೇ ಇರೋದು, ಸಂಬಂಧಿಸಿರೋದಲ್ಲ, ಸಂಬಂಧಿಸದೇ ಇರುವುದು ಯಾವುದು? ಎಸ್ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಮತ್ತೆ ನೀವೆಲ್ಲರೂ ಲೈವ್ಗೆ ವಿಡಿಯೋನ ತೊಳ್ಕೊಳ್ಳಿ ಅಂತ ನಾನು ರಿಸೀವ್ ಮಾಡ್ತೀನಿ. ಅಂದ್ರೆ ನೀವು ಅಲ್ಲಿ ಮುಂದೆ ಟ್ಯಾಪ್ ಮಾಡ್ಕೊಂಡ್ರೆ ಲೈವ್ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ನಿಮಗೆ ಕೆಲವೊಂದು ಆಡ್ಸ್ ಬಂದಿರುತ್ತೆ. ಸೊ ನಿಮ್ಗೆ ಕ್ಲಾಸ್ ಇದೆ ಅಂತ ಕಾಣಿಸ್ತಾ ಇರುತ್ತೆ. ಸೊ ಸ್ವಲ್ಪ ವಿಡಿಯೋನ ಮುಂದಕ್ಕೆ ತೊಳ್ಕೊಳ್ಳಿ, ಲೈವ್ ತೊಳ್ಕೊಳ್ಳಿ. ಯಾವುದು? ಸಿ ಅಂತ ಹೇಳ್ತಾ ಇದ್ದೀರಾ? ಡಿ ಅಂತ ಹೇಳ್ತಾ ಇದ್ದೀರಾ? ಓಕೆ, ಉಂಗುರಗಳಿಲ್ಲ ಇದಕ್ಕೆ. ಓಕೆ ಓಕೆ ಗುಡ್. ನಾವು ಈಗ ನಾನು ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಫಸ್ಟ್ ಸ್ನೇಹಿತರೆ, ನಿಮಗೆ ಸರಿ ಉತ್ತರ ಯಾವ್ದು ಅನ್ನೋದು ಫಸ್ಟ್ ಹೇಳ್ತೀನಿ. ಸೊ 23ನೇ ಸರಿ ಉತ್ತರ ಡಿ. ಈ ಗ್ರಹದ ಸುತ್ತಲೂ ಉಂಗುರಗಳಿವೆ. ನೀವು ಇಲ್ಲಿ ನೋಡಬಹುದು. ಉಂಗುರ ಇರೋದು ಯಾವುದಕ್ಕೆ? ಇಲ್ಲಿ ನೋಡಿ, ಚಿತ್ರ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಶನಿ ಗ್ರಹಕ್ಕೆ. ಸೊ ಶನಿ ಗ್ರಹದ ಸುತ್ತಲೂ ನಮ್ಗೆ ಏನಿದೆ? ಉಂಗುರಗಳಿದಾವೆ. ಅಂದ್ರೆ ಅದು ಮಂಗಳ ಗ್ರಹದ ಬಗ್ಗೆ ಅಲ್ಲ. ಹಾಗಾದ್ರೆ ಈ 3 ಕರೆಕ್ಟ್ ಸರ್? ನೋಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಏನು? ಭೂಮಿಯ ಕಕ್ಷೆಯವರೆಗಿನ ಮೊದಲ ಗ್ರಹ, ಭೂಮಿ ಆದ್ಮೇಲೆ ಇರುವಂತ ಮೊದಲನೇ ಗ್ರಹನೇ ಇದು, ಹೌದಲ್ವಾ? ನೋಡಿ, ನಮಗೆ ಇಲ್ಲಿ ಭೂಮಿ ಇದೆ. ಸೊ ಈ ಭೂಮಿ ಆದ್ಮೇಲೆ ಫಸ್ಟ್ ಗ್ರಹ ಯಾವ್ದು ಬರುತ್ತೆ? ಮಂಗಳ ಬರುತ್ತೆ. ಆಪ್ಷನ್ ಕರೆಕ್ಟಾ? ನೆಕ್ಸ್ಟ್, 2 ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ, ಹೌದಲ್ವಾ? ಯಾವ 2 ನೈಸರ್ಗಿಕ ಉಪಗ್ರಹಗಳು? ಫೋಬೋಸ್ ಮತ್ತೆ ಡಿಮೋಸ್ ಎನ್ನುವಂತ 2 ನೈಸರ್ಗಿಕ ಉಪಗ್ರಹಗಳನ್ನು ಒಳಗೊಂಡಿದೆ. ಈಗ ನಮ್ಮ ಭೂಮಿ ಚಂದ್ರ ಅಂತ ನೈಸರ್ಗಿಕ ಉಪಗ್ರಹವನ್ನು ಹೊಂದಿದೆಯೋ, ಹಾಗೆ ಮಂಗಳ 2 ನೈಸರ್ಗಿಕ ಉಪಗ್ರಹಗಳನ್ನು ಒಳಗೊಂಡಿದೆ. ಮತ್ತೆ ಮಂಗಳವನ್ನು ನಾವು ಇನ್ನೊಂದು ಏನು ಕರಿತೀವಿ? ಕೆಂಪು ಗ್ರಹ ಅಂತಾನು ಕರಿತೀವಿ, ಹೌದಲ್ವಾ? ಆಪ್ಷನ್ ಸಿ ಏನು? ಮಂಗಳ ಗ್ರಹಕ್ಕೆ ಸಂಬಂಧಿಸಿರೋದು. ಸೊ ಸಂಬಂಧಿಸದೆ ಇರೋದು ಯಾವುದು? ಆಪ್ಷನ್ ಡಿ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ ಸ್ನೇಹಿತರೆ. ಯಾವ ಗ್ರಹ ಸುತ್ತಲೂ ಉಂಗುರಗಳಿರ್ತವೆ? ಶನಿ ಗ್ರಹದ ಸುತ್ತಲೂ ಉಂಗುರಗಳಿರ್ತವೆ. ಅದರಿಂದ ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ. ಎಸ್ ಫೋಬೋಸ್ ಮತ್ತೆ ಡಿಮೋಸ್. ಎಸ್ ಗುಡ್. ಶನಿ ಗ್ರಹಕ್ಕೆ ಉಂಗುರಗಳು. ವೆರಿ ಗುಡ್. ಎಸ್ ಮುಂದಿನ ಪ್ರಶ್ನೆ ಸ್ನೇಹಿತರೆ. ಸೊ ಇದು ನಿಮಗೆ RRB ಅಲ್ಲಿ ಸುಮಾರು ಸಲ ಈ ಕ್ವಶನ್ ಕೇಳಿದ್ದಾರೆ, ರೈಲ್ವೆ ಎಕ್ಸಾಮ್ಸ್ ಅಲ್ಲಿ. ಸೊ ಇದು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ 8ನೇ ತರಗತಿಯಲ್ಲೇ ಇದೆ. ಜ್ಯೋತಿರ್ವರ್ಷ ಎಂಬುದನ್ನ ಏನ ಸೂಚಿಸುತ್ತೆ? ಲೈಟ್ ಇಯರ್ ಏನ ಸೂಚಿಸುತ್ತೆ? ಸಮಯವನ್ನ ತಿಳಿಸುತ್ತಾ, ದೂರವನ್ನ ತಿಳಿಸುತ್ತಾ, ಬೆಳಕನ್ನ ನೀಡುತ್ತಾ, ವರ್ಷಗಳನ್ನ ತಿಳಿಸುತ್ತಾ? ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಜ್ಯೋತಿರ್ವರ್ಷ ಏನ್ ತೋರಿಸುತ್ತೆ? ಎಸ್ ವೆರಿ ಗುಡ್. ಏನ್ ಮಾಡುತ್ತೆ? ನಾವು ಆಕ್ಚುಲಿ ದೂರವನ್ನ ವ್ಯಕ್ತಪಡಿಸುತ್ತೆ ಹೇಳ್ತೀವಿ, ಆದ್ರೆ ಸರಿ ಉತ್ತರ ಅಂದ್ರೆ ಹೆಚ್ಚಿನ ದೂರವನ್ನ ವ್ಯಕ್ತಪಡಿಸುತ್ತೆ. ಹೆಚ್ಚಿನ ದೂರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸೂರ್ಯ ಮತ್ತು ಚಂದ್ರಗಿರುವಂತಹ ದೂರ ಎಷ್ಟು ಅಂತಂದ್ರೆ ನಾವು ಅದನ್ನ ಲೈಟ್ ಇಯರ್ಸ್ ಅಲ್ಲಿ ಹೇಳ್ತೀವಿ. ಸೂರ್ಯ ಮತ್ತು ಭೂಮಿಗಿರುವಂತಹ ದೂರ ಎಷ್ಟು ಅಂತ ಹೇಳಿದ್ರೆ ಅದನ್ನ ಅಂತಹ ದೂರವನ್ನು ನಾವು ಲೈಟ್ ಇಯರ್ಸ್ ಅಲ್ಲಿ ಹೇಳ್ತೀವಿ. ಹೆಚ್ಚಿನ ದೂರವನ್ನು ನಾವು ವ್ಯಕ್ತಪಡಿಸೋದಕ್ಕೆ ಜ್ಯೋತಿರ್ವರ್ಷ ಅಂತ ಕರಿತೀವಿ. ಇನ್ನು ಕಡಿಮೆ ದೂರಕ್ಕೆ ನಾವು ಆಲ್ರೆಡಿ ಇದಾವೆ, ಯಾವುದು? ಮೀಟರ್, ಕಿಲೋಮೀಟರ್, ಮೈಲಿ ಇವೆಲ್ಲ ಇದಾವೆ. ಅದು ಹೆಚ್ಚಿನ ದೂರವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಜ್ಯೋತಿರ್ವರ್ಷವನ್ನ ಬಳಸ್ತಾ ಹೋಗ್ತೀವಿ ಸ್ನೇಹಿತರೆ, ಅದಲ್ವಾ? ಸೊ ಯಾರೆಲ್ಲ ಲೈವ್ ನೋಡ್ತಿದ್ರೆ ದಯವಿಟ್ಟು, ಸುಮಾರು ಜನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ ಕೊಡ್ತಾ ಹೋಗಿ. ಅಷ್ಟೇ ನಾನು ನಿಮ್ಮನ್ನ ಕೇಳೋದು. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಾಹನ ಚಾಲಕರಿಗೆ ತಮ್ಮ ಹಿಂಬದಿಯ ವಾಹನ ದಟ್ಟಣೆ ತಿಳಿಯಲು ಸಹಾಯಕವಾಗುವುದು ಯಾವುದು? ಪೀನ ದರ್ಪಣನ, ನಿಮ್ನ ದರ್ಪಣನ, ಪೀನ ಮಸೂರನ, ವರ್ಧಕ ಮಸೂರನ? ವಾಹನ ಚಾಲಕರಿಗೆ ತಮ್ಮ ಹಿಂಬದಿಯ ವಾಹನ ದಟ್ಟಣೆ, ಸೊ ಎಷ್ಟು ವಾಹನಗಳು ಬರ್ತಾ ಇದಾವೆ ಅಂತ ತಿಳಿಯೋದಕ್ಕೆ ಯಾವ ಒಂದು ಕೊಟ್ಟಿರುವಂತ ಆಪ್ಷನ್ಸ್ ಯಾವ ಸಹಾಯ ಆಗುತ್ತೆ? ಅಲ್ಲಿ ಧೂಮಕೇತು 76 ವರ್ಷ. ಇದು ನಾನು ನೆನ್ನೆ ಕೇಳಿದ್ದೆ ಅಲ್ವಾ? ಅಲ್ಲಿ ಧೂಮಕೇತು ಬಗ್ಗೆ ನಾನು ನೆನ್ನೆ ಮಾತಾಡಿದ್ವಿ, ಇವತ್ತಲ್ಲ. ಓಕೆ, ಯಾವ ದರ್ಪಣ? ಪೀನ ದರ್ಪಣನ, ಪೀನ ಮಸೂರನ? ದರ್ಪಣಗಳ, ಮಸೂರಗಳ? ಸ್ನೇಹಿತರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಣ್ಣಿನ ಸಮಸ್ಯೆಗಳು ಬರ್ತಾವಲ್ವಾ, ಅದಕ್ಕೆ ನಾವು ಮಸೂರಗಳನ್ನ ಬಳಸ್ತೀವಿ. ಪೀನ ಮಸೂರ, ನಿಮ್ನ ಮಸೂರ ಆಗಿರ್ಬೋದು, ಅವುಗಳನ್ನ ಹೆಚ್ಚಾಗಿ ಬಳಸ್ತೀವಿ. ಸೊ ಕೆಲವೊಂದು ಕಡೆ ಮಸೂರಗಳನ್ನು ನಾವು ಬಳಸ್ಕೊಳ್ತೀವಿ, ಆದ್ರೆ ಹೆಚ್ಚಾಗಿ ದರ್ಪಣ ನಾವು ಕನ್ನಡಕಗಳಲ್ಲಿ ಬಳಸ್ತಾ ಹೋಗ್ತೀವಿ. ಆದ್ರೆ ವಾಹನದ ಚಾಲಕರಿಗೆ ತಮ್ಮ ಹಿಂಬದಿಯ ವಾಹನ ದಟ್ಟಣೆ ತಿಳಿಯಲು ಎಷ್ಟು ವಾಹನಗಳು ಬರ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಪೀನ ದರ್ಪಣ ಸಹಾಯಕ ಆಗುತ್ತೆ. ಹಾಗಾದ್ರೆ ಪೀನ ದರ್ಪಣದ ಗುಣ ಏನು ಅಂತ ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಯಾಕೆ ನಾವು ಪೀನ ದರ್ಪಣವನ್ನು ಬಳಸ್ತೀವಿ ಅನ್ನೋದನ್ನ? ಸನಿಹ ನೋಡಿಕೆ ಪೀನ ದರ್ಪಣ ಅಂತ ಕಮೆಂಟ್ ಮಾಡಿದ್ರೆ ಓಕೆ, ಕಮೆಂಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇದು ನಿಮಗೆ ಸ್ಕಿಲ್ ಕ್ವಶನ್. ಏನ್ ಸ್ಕಿಲ್ ಕ್ವಶನ್ ಅಂತಂದ್ರೆ ನೀವೆಲ್ಲ ಟೀಚರ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ ಸ್ಕಿಲ್ ಕ್ವಶನ್ ಅಂದ್ರೆ ಏನಂತ. ನಾನು ಚಿತ್ರ ತೋರಿಸ್ತಾ ಇದ್ದೀನಿ, ಆ ಚಿತ್ರದಲ್ಲಿ ಏನಿದೆ ಅನ್ನೋಂಥದ್ದು ಸ್ಕಿಲ್ ಬೇಸ್ಡ್ ಕ್ವಶನ್. ಆವೃತ ವಿದ್ಯುತ್ ಮಂಡಲ, ಶುಷ್ಕ ಕೋಶ, ತೆರೆದ ವಿದ್ಯುತ್ ಮಂಡಲ, ಸ್ವಿಚ್ ಯಾವುದು? ಈ ಚಿತ್ರದಲ್ಲಿ ಇರುವಂತದ್ದು. ಸೊ ನೀವು ಚಿತ್ರ ನಿಮ್ಗೆ ಕ್ಲಾರಿಟಿ ಕಾಣಿಸಿದೆ ಅಂತ ಅನ್ಕೋತೀನಿ. ಈ ಚಿತ್ರದಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸಿ. ಸೊ ಯಾವ್ದಿದು? ಆವೃತ ವಿದ್ಯುತ್ ಕೋಶನ, ಶುಷ್ಕ ಕೋಶನ, ತೆರೆದ ವಿದ್ಯುತ್ ಮಂಡಲನ, ಸ್ವಿಚ್? ಎಸ್ ಕಮೆಂಟ್ ಮಾಡಿ. ಎಸ್ ಎ ಅಂತ ಕಮೆಂಟ್ ಮಾಡ್ತೀರಾ? ಸಿ ಅಂತ. ಸೊ 25 ಆನ್ಸರ್ ಹೇಳಿ ಅಂತ ಹೇಳ್ತಿದ್ದೀರಾ? ಸಾರಿ, ಪೀನ ದರ್ಪಣ ಆಪ್ಷನ್ ಎ. ಸೊ ನಿಮ್ಗಾಗಲೇ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಪ್ಲೇಷನ್ ಕೊಡಬೇಕಾದ್ರೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಎಕ್ಸ್ಪ್ಲೇಷನ್ ಹೇಳುವಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಪೀನ ದರ್ಪಣ ಅಂತ.
ಪಿನ ಮಸೂರ ಅಲ್ಲ, ಪಿನ ದರ್ಪಣ. 26ನೇದು, ಇದು ಚಿತ್ರದಲ್ಲಿರುವುದು ಯಾವುದು? ಎಸ್, ಯಾಕೆ ತೆರೆದ ವಿದ್ಯುತ್ ಮಂಡಲ ಸ್ನೇಹಿತರೆ? ಇಲ್ಲಿ ನೋಡಿ, ಇಲ್ಲಿ ಇದನ್ನ ಯಾವ ಭಾಗ ಅಂತ ಕರಿತೀವಿ? ಇದನ್ನ ಸ್ವಿಚ್ ಅಂತ ಕರಿತೀವಿ. ನಿಮ್ಗೆ ಆಪ್ಷನ್ 4 ಸ್ವಿಚ್, ಬಟ್ ಅದು ಇದಿಷ್ಟಕ್ಕೆ ಮಾತ್ರ ಸ್ವಿಚ್ ಅಂತ ಕರಿತೀವಿ. ನಮ್ಗೆ ಇದನ್ನ ತುಂಬಾ ದೊಡ್ಡ ಚಿತ್ರ ಇದೆ ಅಂದ್ರೆ ಸ್ವಿಚ್ ಆಪ್ಷನ್ ಅಲ್ಲ, ಆಪ್ಷನ್ ಡಿ ರಾಂಗ್. ಇಲ್ಲಿ ಸ್ವಿಚ್ ಓಪನ್ ಆಗಿದೆ, ಕ್ಲೋಸ್ ಆಗಿದೆಯಾ? ಓಪನ್ ಆಗಿದೆ ಅಂದ್ರೆ ತೆರೆದಿದೆ, ಅದಕ್ಕೆ ಇದು ತೆರೆದ ವಿದ್ಯುತ್ ಮಂಡಲ. ಇನ್ನ ನೀವು ಚಿತ್ರವನ್ನು ಸೂಕ್ಷ್ಮ ಗಮನಿಸಿದ್ರೆ ನಮಗಿಲ್ಲ ಇದೇನೇನು ಭಾಗಗಳಿದಾವೆ. ಸೊ ಇಲ್ಲಿ ತಂತಿ ಇದೆ, ಜೊತೆಗೆ ಇದೊಂದು ಬಲ್ಬ್ ಇದೆ, ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಈ ರೀತಿಯಾಗಿ ಗೆರೆಗಳು. ಸೊ ಈ ರೀತಿಯಾಗಿದ್ರೆ ಇದನ್ನ ನಾವು ಅಂತ ಕರಿತೀವಿ ಅಂತಂದ್ರೆ, ಸೊ ಇದೊಂದು ಪ್ಲಸ್ ಐನ್ ಇರುತ್ತೆ, ಇದು ಮೈನಸ್ ಐನ್ ಇರುತ್ತೆ. ಇದನ್ನ ಶುಷ್ಕಕೋಶವನ್ನ ಸಂಬಂಧಿಸಿರುವಂತದ್ದು, ಶುಷ್ಕಕೋಶಕ್ಕೆ ಸಂಬಂಧಿಸಿರೋದು ಈ ಒಂದು ಚಿಹ್ನೆ. ಇನ್ನ ಶುಷ್ಕಕೋಶಕ್ಕೆ ಇನ್ನೊಂದೆರಡು ಶುಷ್ಕಕೋಶ ಸೇರಿದ್ರೆ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಪ್ರಶ್ನೆ. ಏನು, ಈಗ ಶುಷ್ಕಕೋಶಕ್ಕೆ ನಾವು 2 ಲೈನ್ ಸೇರಿಸ್ತೀವಿ, ಇನ್ನ ಇದ್ರ ಜೊತೆಗೆ ಇನ್ನೂ 2 ಲೈನ್ ಸೇರಿಸಿದೀವಿ ಅಂತ ಅನ್ಕೊಳ್ಳಿ, ಅದೇನಾಗುತ್ತೆ? ನಿಮ್ಗೆ 6ನೇ ಕ್ಲಾಸಲ್ಲಿ ಇದೆ, ಇದು 6th ಅಲ್ಲಿ ಇದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ 6th ಅಲ್ಲಿ ಇದೆ, ಇವನ್ 10th ಅಲ್ಲೂ ಸಹ ಇದೆ. ಏನ್ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ವೆರಿ ಗುಡ್. ಸೆಲ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ತೆರೆದ ವಿದ್ಯುತ್ ಮಂಡಲ. ಸೊ ನಮಗೆ ಯಾವಾಗ ಈ ಒಂದು ಸ್ವಿಚ್ ಕ್ಲೋಸ್ ಆಗಿರುತ್ತೋ, ಸೊ ಈ ಸ್ವಿಚ್ ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಓಪನ್ ಆಗಿದೆ ಅಲ್ವಾ, ಸಿ ಓಪನ್ ಆಗಿರುವಂತದ್ದು ನಮಗೆ ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ ಅದೇನಾಗುತ್ತೆ ಅಂತಂದ್ರೆ ಅದು ನಮಗೆ ಏನ್ ಕರಿತೀವಿ? ಆವೃತ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಎಸ್, ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮ್ಯಾಗ್ನೆಟೈಟ್ ಒಂದು ಪಾದರಸದ ಅದಿರು, ಕಬ್ಬಿಣದ ಅದಿರು, ಹೆಮಟೈಟ್ ತಾಮ್ರದ ಅದಿರು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಅದು ಮ್ಯಾಗ್ನೆಟೈಟ್ ಅಂತಂದ್ರೆ ಏನಿದು? ನಿಮಗೆ ಇದು 6th 7th ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಮ್ಯಾಗ್ನೆಟ್ ಬಗ್ಗೆ ಕಥೆ ಹೇಳಬೇಕಾದ್ರೆ ಬರುತ್ತೆ ಇದು. ಮೆಗ್ನೇಷಿಯಾ ಎಂಬುವಂತ ಸ್ಥಳದಲ್ಲಿ ಸಿಕ್ತು ಮ್ಯಾಗ್ನೆಟೈಟ್ ಎಂಬುವಂತದ್ದು ಅಂತ. ಸೊ ಮ್ಯಾಗ್ನೆಟೈಟ್ ಎಂಬುವಂತದ್ದು ಏನು? ಸೊ ಮ್ಯಾಗ್ನೆಟ್ ಬಗ್ಗೆ ಅಲ್ಲ, ಬೇರೆ ಒಂದು ಅದಿರಿನ ಬಗ್ಗೆ. ಸಾರಿ ಓಕೆ. ಎಸ್, 28ನೇ ಕ್ವಶನ್ ಇಲ್ಲ ಸರ್, ಸುಜಾತ ಮೇಡಮ್ 28ನೇ ಅಂತ ಆಗ್ತಿದ್ದಾರೆ. 27ನೇದಕ್ಕೆ ಯಾವುದು? ಎಸ್, ಮ್ಯಾಗ್ನೆಟೈಟ್ ಅನ್ನುವಂಥದ್ದು ಒಂದು ಕಬ್ಬಿಣದ ಅದಿರು. ಮ್ಯಾಗ್ನೆಟೈಟ್ ಮತ್ತೆ ಎಮಟೈಟ್ಗಳು ಕಬ್ಬಿಣದ ಅದಿರುಗಳಾಗಿವೆ. ಇದರ ಸೂತ್ರ Fe2O3, ಇದರ ಸೂತ್ರ Fe3O4. ಇದು ಕಬ್ಬಿಣದ ಅದಿರುಗಳು. ಯಾರಾದ್ರೂ 10th ಸಿಲೆಬಸ್ ಓದಿದ್ರೆ ಪಾದರಸದ ಅದಿರು ಯಾವ್ದನ್ನ ಕಮೆಂಟ್ ಮಾಡ್ತೀರಾ? 10th ಸಿಲೆಬಸ್ ಯಾರಾದ್ರೂ ಓದಿದ್ರೆ ಪಾದರಸದ ಅದಿರು ಅಂತ ಯಾವ್ದಾದ್ರು ಕಮೆಂಟ್ ಮಾಡ್ತೀರಾ? ನೆಕ್ಸ್ಟ್ ನಾನು ತಾಮ್ರದ ಅದಿರುಗಳು, ನಮಗೆ ತಾಮ್ರದ ಸಲ್ಫೈಡ್ ಅಥವಾ ತಾಮ್ರದ ಆಕ್ಸೈಡ್ ರೂಪದಲ್ಲಿ ತಾಮ್ರದ ಅದಿರುಗಳು ಸಿಗ್ತಾ ಹೋಗ್ತವೆ. ನಾನು ಇದು ಆನ್ಸರ್ ಹೇಳ್ತೀನಿ. ಪಾದರಸದ ಅದಿರು ಯಾವ್ದನ್ನ ಕಮೆಂಟ್ ಮಾಡಿ. ಎಲ್ಲರೂ ಓದಿರ್ತೀರಾ, ಜಸ್ಟ್ ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ ಅಷ್ಟೇ. ಪಾದರಸದ ಅದಿರು ಯಾವುದು ಅಂತ. ಎಸ್, ವೆರಿ ಗುಡ್ ಸುನಿಲ್ ಸರ್. ಸಿನ್ನಾಬಾರ್ ಅಂತ ಕರಿತೀವಿ. ಏನ್ ಕರಿತೀವಿ? HgS ಅಂತ ಕರಿತೀವಿ. ಅದನ್ನ ಸಿನ್ನಾಬಾರ್ ಅಂತ ಕರಿತೀವಿ. ಈ ಸಿನ್ನಾಬಾರ್ ಇಂದ ನಾವು ಈ ಒಂದು ಪಾದರಸವನ್ನ ಪಡ್ಕೊಳ್ತಾ ಹೋಗ್ತೀವಿ. ಎಸ್, ವೆರಿ ಗುಡ್. ಹಿಮಾಲಯ ಹೈಡ್ರೇಟಿಂಗ್ ಆಲೋವೆರಾ. ಎಸ್, ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕಾಂತಗಳು ತಮ್ಮ ಗುಣಗಳನ್ನ ಈ ರೀತಿ ಕಳೆದುಕೊಳ್ಳೋದಿಲ್ಲ. ಏಕೆ ಕಳೆದುಕೊಳ್ಳೋದಿಲ್ಲ? ಬಿಸಿ ಮಾಡಿದಾಗ್ಲ, ನೀರಿನಲ್ಲಿಟ್ಟಾಗ್ಲ, ಸುತ್ತಿಗೆಯಿಂದ ಬಡಿದಾಗ್ಲ, ಎತ್ತರದಿಂದ ಬೀಳಿದಾಗ್ಲ. ಎಸ್, ಲೋಹಗಳ ಉದಾಹರಣೆಯಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಯಾರೆಲ್ಲ ಲೈವ್ ನೋಡ್ತಿರೋ ದಯವಿಟ್ಟು ನಮ್ಮ ಲೈವ್ ಬಂದು ಜಸ್ಟ್ ನಾನು ಕೇಳೋದಿಷ್ಟೇ, ಒಂದು ಲೈಕ್ ಅನ್ನ ಮಾಡಿ ಅಷ್ಟೇ. ನಿಮ್ಮಿಂದ ನಾನು ಕೇಳೋದು ಇಷ್ಟೇ. ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ. ಎಸ್, ಕಾಂತಗಳು ತಮ್ಮ ಗುಣಗಳನ್ನ ಈ ರೀತಿ ಕಳೆದುಕೊಳ್ಳುವುದಿಲ್ಲ. ಯಾವ ರೀತಿ ಕಳ್ಕೊಳ್ಳೋದಿಲ್ಲ? ಎಸ್, ವೆರಿ ಗುಡ್. ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಡಿ ಮತ್ತೆ ಬಿ ಎಲ್ಲಿ, ನೀರಿನಲ್ಲಿ ಇಟ್ಟಾಗ ಮತ್ತೆ ಎತ್ತರದಿಂದ ಇಟ್ಟಾಗ ಅಂತ. ಸ್ನೇಹಿತರೆ, ನೀವು ಕಾಂತಗಳಂದ್ರೆ ಅಯಸ್ಕಾಂತದನ್ನ ನೀವು ಬಿಸಿ ಮಾಡಿದ್ರೆ ಆಟೋಮೆಟಿಕಲಿ, ಬಿಸಿ ಅಂತಂದ್ರೆ ನೀವು ನಿಮ್ಮ ಒಲೆ ಇರುತ್ತಲ್ಲ ಅಷ್ಟು ಮಾತ್ರ ಬಿಸಿ ಕೊಟ್ಟರೆ ಸಾಕಾಗೋದಿಲ್ಲ. ಅದಕ್ಕೆ ನಿರ್ದಿಷ್ಟ ತಾಪಮಾನ, ನೀವು ಸಾಮಾನ್ಯವಾಗಿ ಒಲೆಯಲ್ಲಿ ಇಟ್ಬಿಟ್ಟು ಮ್ಯಾಗ್ನೆಟ್ ಮತ್ತೆ ಇಡಿ, ಮತ್ತೆ ಅದು ಕಾಂತವನ್ನ ಸ್ವಲ್ಪ ಕಾಂತ ರೂಪವನ್ನ ಇಟ್ಕೊಂಡೇ ಇರುತ್ತೆ. ಹೆಚ್ಚಿನ ಬಿಸಿ ಮಾಡಿದಾಗ ಕಾಂತತ್ವವನ್ನು ಕಳ್ಕೊಳ್ಳುತ್ತೆ. ನೀರಿನಲ್ಲಿ ಇಟ್ಟು ನೋಡಿ, ನೀರಿನಲ್ಲಿಟ್ಟು ಮತ್ತೆ ನೀವು ತಗೊಂಡು ಮ್ಯಾಗ್ನೆಟ್ ಕಬ್ಬಿಣ ವಸ್ತುಗಳ ಇಡಿ, ಅದು ಮತ್ತೆ ಆಕರ್ಷಣೆ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ. ಅಂದ್ರೆ ಇದು ಈ ರೀತಿಯಾಗಿ ಕಾಂತದ ಗುಣವನ್ನ ಕಳ್ಕೊಳ್ಳೋದಿಲ್ಲ ಅಂತ ಉತ್ತರ ಆಗುತ್ತೆ. ಹಾಗಾದ್ರೆ ಇನ್ನ ಸುತ್ತಿಗೆಯಿಂದ ಬಡಿದ್ರೆ ಹೋಗ್ಬಿಡುತ್ತಾ? ಹೌದು, ಸುತ್ತಿಗೆಯಿಂದ ಬಡಿದ್ರೆ ಕಾಂತ ತನ್ನ ಗುಣವನ್ನ ಕಳ್ಕೊಬಿಡುತ್ತೆ. ಎತ್ತರದಿಂದ ಬೀಳಿಸಿದಾಗಲೂ ಸಹ ಕಾಂತ ತನ್ನ ಒಂದು ಗುಣವನ್ನ ಕಳ್ಕೊಬಿಡುತ್ತೆ, ಅಯಸ್ಕಾಂತನ ಗುಣಗಳನ್ನ ಕಳ್ಕೊಬಿಡುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇವುಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಕರೆಯುವರು. ರೈಬೋಸೋಮ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ರಸದಾನಿಗಳು. ಸೊ ಯಾವನ್ನ ಕರೀತಾ ಹೋಗ್ತೀವಿ? ಇವುಗಳನ್ನ ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಕರೆಯುವರು. ಸೊ ನಿಮ್ಗೆಲ್ಲರಿಗೂ ಇದಕ್ಕೆ ಆನ್ಸರ್ ಗೊತ್ತಿರುತ್ತೆ. ಸೊ ನಾವು ಇವತ್ತು ಏನ್ ಕಲ್ಕೋಬೇಕು ಅಂತಂದ್ರೆ, ಅದಕ್ಕೆ ನಾವು ಯಾಕೆ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ ಅನ್ನೋದನ್ನ ನೀವು ತಿಳ್ಕೋಬೇಕು. ಏನ್ ಆನ್ಸರು? ಲೈಸೋಸೋಮ್ ಆನ್ಸರ್. ಎಸ್, ವೆರಿ ಗುಡ್. ನಮ್ಮ ಊರಿನಲ್ಲಿ ಜೋರ್ ಮಳೆ ಸರ್. ನಮ್ಮಲ್ಲೂ ಅದೇ ತೊಂದ್ರೆ. ನಮ್ಗೆ ನೀವು ಸರಿಯಾಗಿ ನಮ್ಮ ಚಾನಲ್ ಗಮನಿಸ್ತಾ ಇದ್ರೆ ನನಗೆ ಸುಮಾರು ನೆಟ್ವರ್ಕ್ ಇಶ್ಯೂಸ್ ಆಗ್ತಿದಾವೆ. ಆದ್ರೂ ನಾನು 1 ಸಲ 2 ಸಲ ಅಲ್ಲ 3-4 ಸಲ ಪ್ರಯತ್ನ ಮಾಡಿ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ನೋಡ್ತಿರೋರಿಗೆ ಅವ್ರು ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಸೊ ನಾನು ಎಷ್ಟು ಸಲ ಕ್ಲಾಸಸ್ನ ಮತ್ತೆ ಆಫ್ ಆನ್ ಮಾಡಿ ಮಾಡ್ತಿದ್ದೀನಿ ಅನ್ನೋದು. ಎಸ್, ಇಲ್ಲಿ ಪರವಾಗಿಲ್ಲ, ಮಳೆ ಬೀಳ್ತಿದ್ರು ಕೇಳ್ತಿದ್ರೆ ಗುಡ್. ಎಸ್, ಯಾವನ್ನ ಕರಿತೀವಿ? ಲೈಸೋಸೋಮ್ನ ಕರಿತೀವಿ. ಅದೇ ಯಾಕೆ ಕರಿತೀವಿ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಸ್ನೇಹಿತರೆ, ಒಂದು ನಿಮಿಷ. ಲೈಸೋಸೋಮ್ ಅನ್ನ ಆತ್ಮಹತ್ಯೆ ಸಂಚಿತ ಯಾಕೆ ಕರಿತೀವಿ? ಅಷ್ಟೊಳಗೆ ನಾನು ಇದನ್ನ ಬೇರೆ ಬಗ್ಗೆ ಹೇಳ್ಕೊಂಡು ಬಂದ್ಬಿಡ್ತೀವಿ. ರೈಬೋಸೋಮ್ಗಳನ್ನ ಅಂತ ಕರಿತೀವಿ, ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರಿತೀವಿ, ಹೌದಲ್ವಾ? ಪ್ರೋಟೀನ್ಗಳನ್ನ ಉತ್ಪಾದಿಸುವಂತ ಕಾರ್ಖಾನೆಗಳು ಅಂತ ಕರಿತಾ ಹೋಗ್ತೀವಿ. ಮೈಟೋಕಾಂಡ್ರಿಯಾ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಶಕ್ತಿ ಉತ್ಪಾದನೆ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ರಸದಾನಿಗಳು ಏನ್ ಮಾಡುತ್ತೆ? ದ್ರವರೂಪದ ವಸ್ತುಗಳನ್ನ ಸಂಗ್ರಹಣ ಮಾಡ್ತಾ ಹೋಗುತ್ತೆ. ಒಂದು ಸೆಲ್ ಅಲ್ಲಿ ದ್ರವರೂಪದ ವಸ್ತುಗಳ ಸಂಗ್ರಹಣೆ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಲೈಸೋಸೋಮ್ಗಳನ್ನ ಆತ್ಮಹತ್ಯೆ ಸಂಚಿತ ಅಂತ ಯಾಕೆ ಕರಿತಾ ಹೋಗ್ತೀವಿ ಸ್ನೇಹಿತರೆ? ಎಸ್, ಗುಡ್. ಕಮೆಂಟ್ ಮಾಡ್ತಿದ್ದೀರಾ? ಎಸ್, ಕಮೆಂಟ್ ಮಾಡಿದೀರಾ ಸ್ನೇಹಿತರೆ? ಓಕೆ, ನೀವು ಯಾರು ಕಮೆಂಟ್ ಮಾಡಿಲ್ಲ, ನಾನೇ ಹೇಳ್ತೀನಿ ಕೇಳಿಸ್ಕೊ. ಈಗ ನಮ್ಗೆ ಇಲ್ಲಿ ಕೋಶ ಭಿತ್ತಿ ಅನ್ನೋದು ಒಂದಿರುತ್ತೆ. ಯಾವಾಗ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ, ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇರೋದಿಲ್ಲ. ಏನಿರುತ್ತೆ? ನಾರ್ಮಲ್ ಆಗಿ 2 ಜೀವಕೋಶಗಳು ಕೋಶಪರ ಇರುತ್ತೆ. ಕೋಶಪರ ಕೆಲಸ ಏನು ನಾನು ಈಗಾಗಲೇ ಹೇಳಿದೆ. ಏನು ಕೋಶಪರ ಕೆಲಸ? ಅದೇನ್ ಮಾಡುತ್ತೆ? ದೇಹಕ್ಕೆ ಬೇಡದೇ ಜೀವಕೋಶಕ್ಕೆ ಬೇಡದೇ ಇರುವಂತ ಕೆಲವೊಂದಿಷ್ಟು ವಸ್ತುಗಳನ್ನ ದೇಹಕ್ಕೆ ಜೀವಕೋಶ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಆದ್ರೆ ಯಾವಾಗಾದ್ರೂ ಕಣ್ತಪ್ಸಿ ಏನಾದ್ರು, ಪೊಲೀಸರಿಗೂ ಸಹ ಕಣ್ತಪ್ಸರು ಇರ್ತಾರೆ ಅಲ್ವಾ? ನಾನು ಹೇಳಿದ್ರೆ ಪೊಲೀಸ್ ಅಂತ ಕರಿತೀವಿ ಅಂತ.
ಇದನ್ನ ಪೊಲೀಸರು ಕಣ್ ತಪ್ಪಿಸ್ಕೊಂಡು ಒಳಗಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಅದು ಯಾವ್ದ್ರ ಮೂಲಕ ಹೋಗುತ್ತೆ ಅಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮುಖಾಂತರ ಹೋಗಿ ಯಾವ್ದು ಸೇರ್ಕೊಳ್ಳುತ್ತೆ ಅಂತಂದ್ರೆ ಈ ಒಂದು ಕೋಶ ಕೇಂದ್ರವನ್ನು ಸೇರ್ಕೊಳ್ಳುತ್ತೆ. ಕೋಶ ಕೇಂದ್ರ ಪ್ರತಿ ಸಲ ತನ್ನ ಆಹಾರ ಸೇವನೆ ಮಾಡೋದಿಲ್ಲ, ಎಲ್ಲಿಗೆ ಹೋಗುತ್ತೆ ಅದು ಗಾಲ್ಗಿ ಸಂಕೀರ್ಣತೆಯನ್ನ ಮಾಡಿರುತ್ತೆ. ಈ ಆಹಾರದ ಸಂಗ್ರಹಣೆಯನ್ನ ಮಾಡಿದಾಗ ಸೊ ಅಲ್ಲಿ ಈ ಗಾಲ್ಗಿ ಸಂಕೀರ್ಣ ಪತ್ತೆ ಹಚ್ಚುತ್ತೆ ಸೊ ಯಾವುದೋ ಒಂದು ಬ್ಯಾಡ್ ಆರ್ಗಾನಿಸಂ ಬಂದು ಇದೆ ಅಂತ. ಸೊ ಬ್ಯಾಡ್ ಆರ್ಗಾನಿಸಂ ಬಂದು ಕೂತಿದೆ ಅಂತ ಗೊತ್ತಾದ ತಕ್ಷಣ ಹಾಗೆ ಸೆಲ್ಫ್ ಪ್ರೊಟೆಕ್ಟಿವಿಟಿ ಮಾಡ್ಕೊಂಡು ಬರ್ತವೆ ಸರ್. ಔಟರ್ ಲೈಫ್ ಸೆಲ್ ಜೀವನ ತುಂಬಾ ಯಾಡ್ಸ್ ಬರ್ತವೆ ಸರ್. ಅದನ್ನ ನಾನೇನು ಮಾಡೋದಕ್ಕಾಗೋದಿಲ್ಲ ಸರ್, ಅದು ಲೈವ್ ಮಾಡ್ತಿದ್ದೀನಿ ಎಲ್ಲ ಬರ್ತಾ ಇದೆ. ಸೊ ನಮಗೆ ಇದು ಬರುವಂತದ್ದು ಅಲ್ಲಿಂದ. ಓಕೆನಾ? ಸಾರಿ, ಜಸ್ಟ್ ನೀವು ಹಿಂದೆ ಮುಂದೆ ಹಾಕೊಂಡು ಮಾಡ್ತಾ ಹೋಗಿ. ಏನು ಇವುಗಳನ್ನ ಏನಾಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿಗೆ ಯಾರು ಗೊತ್ತಿರುತ್ತೆ, ಇಲ್ಲಿರುವಂತ ಗಾಲ್ಗಿ ಸಂಕೀರ್ಣ ಗೊತ್ತಾಗುತ್ತೆ. ಈ ಸಾಮಾನ್ಯವಾಗಿ ಇವರು ಆತ್ಮಹತ್ಯೆ ಇದು ಲೈಸೋಸೋಮ್ ಕೆಲಸ ಏನು, ಸೊ ಎಲ್ಲೆಲ್ಲ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ಒದಗಿಸೋದು ಇದ್ರ ಕೆಲಸ. ಒಳಭಾಗದಲ್ಲಿ ಪೊಲೀಸರಿದ್ದಂಗೆ ಯಾವಾಗ ಗಾಲ್ಗಿ ಸಂಕೀರ್ಣದಲ್ಲಿ ಆ ರೀತಿ ಕೆಡಕಿನ ಅಂಶವಿದಾವೆ ಅನ್ನೋದು ಗೊತ್ತಾಗ್ಬಿಡುತ್ತೋ ತಕ್ಷಣ ಇದೇನ್ ಮಾಡುತ್ತೆ ಲೈಸೋಸೋಮ್ ಅಂತಂದ್ರೆ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ತಾನ್ ಸಾಯೋದಲ್ಲದೆ ತನ್ನ ಜೊತೆಗೆ ಇಡೀ ಒಂದು ಜೀವಕೋಶದ ಎಲ್ಲಾ ಕಣಗಳನ್ನ ಬ್ಲಾಸ್ಟ್ ಮಾಡಿ ತನ್ನ ಜೊತೆ ಕರ್ಕೊಂಡು ಹೋಗ್ಬಿಡುತ್ತೆ, ಸಂಪೂರ್ಣವಾಗಿ ಆ ಜೀವಕೋಶವನ್ನ ನಾಶ ಮಾಡ್ಬಿಡುತ್ತೆ. ಅದು ಲೈಸೋಸೋಮ್ ಬಗ್ಗೆ ಇರುವಂತದ್ದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನ ಇಂದಿನ ಕೊನೆಯ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. 2,4-D ಅನ್ನುವಂಥದ್ದು ಏನಿದು ಅಂತ ಕೇಳಿದರೆ ರಾಸಾಯನಿಕ ಗೊಬ್ಬರನ, ಸಾವಯವ ಗೊಬ್ಬರನ, ರಾಸಾಯನಿಕ ಕಳೆನಾಶಕನ, ಮೇಲಿನ ಯಾವುದು ಅಲ್ವಾ? ಏನ್ 2,4-D ಅಂತಂದ್ರೆ ಎಲ್ಲಿ ಕೇಳಿದ್ರ ಈ ವರ್ಡ್? ಎಲ್ಲಿ ಕೇಳಿದ್ರ 2,4-D ಅನ್ನೋ ಒಂದು ವರ್ಡ್? ಎಸ್, ನಿಮಗೆ ನಾನು ಒಂದು ಕ್ಲೂನು ಕೊಟ್ಬಿಡ್ತೀನಿ. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ. ಇಲ್ಲಿ ಆಪ್ಷನ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಡೆದ ಇರುವಂತದ್ದೇ ಅಂತ. ಆದ್ರೆ ಕಮೆಂಟ್ ಮಾಡಿ ಸೊ ಯಾವುದು ಅಂತ. ಸಿ ಅಂತ ಹೇಳ್ತಾರೆ. ವೆರಿ ಗುಡ್. ಯಾವುದು? 2,4-D ಅನ್ನುವಂಥದ್ದು ಒಂದು ರಾಸಾಯನಿಕ ಕಳೆನಾಶಕ. ಏನ್ 2,4-D ಅಂತಂದ್ರೆ ಫುಲ್ ಫಾರ್ಮ್ ಹೇಳ್ತೀರಾ? ಎಸ್, ಇದೆ 8th ಸಿಲೆಬಸ್ ಫಸ್ಟ್ ಚಾಪ್ಟರ್. ನಾನು ಹೇಳಿದ್ದೀನಿ ನಿಮ್ಮ ತಮ್ಮನಲ್ಲಿ ನೋಡಿರ್ತೀರಾ. ತಮ್ಮನಲ್ಲಿ ನಾನು ಹಾಕಿದ್ದೀನಿ 8th, 9th, 6th, 7th, 8th, 9th, 10th ತಗೊಂತ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ. ನಾವು ಎಕ್ಸೆಪ್ಟ್ NCERT ಬುಕ್ಸ್ ಬಿಟ್ಟು ನಾನು ಬೇರೆ ಎಲ್ಲಿಂದಲೂ ಕ್ವಶನ್ಸ್ ತರ್ತಾ ಇಲ್ಲ. ಎಸ್, ಬೆಳೆ ಉತ್ಪಾದನೆ ನಿರ್ವಹಣೆ ಪಾಠ ಯಾವುದು? 2,4-D ಅಂತಂದ್ರೆ ಏನು? ಕಮೆಂಟ್ ಮಾಡ್ತಾರೆ ಯಾರಾದ್ರು? ನಾನು ವೆಯ್ಟ್ ಮಾಡ್ತೀನಿ, ನೀವು ಯಾರಾದ್ರು ಕಮೆಂಟ್ ಮಾಡ್ತೀರಾ ಅಂತ. 2,4-D ಅಂತಂದ್ರೆ 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್ ಅಂತ. ನೋಡಿ ಇಲ್ಲಿ ಡಿ ಮಾತ್ರ ಇದೆ, ಅದಕ್ಕೆ ಹೆಸರು ಮಾತ್ರ ತುಂಬಾ ಉದ್ದಕ್ಕಿದೆ. ಏನು? 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಸಿಡ್ ಅನ್ನುವಂಥದ್ದು ಇದೊಂದು ರಾಸಾಯನಿಕ ಕಳೆನಾಶಕ ಆಗಿದೆ. ಸೊ ಇದು ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಏಕೈಕ ಕಳೆನಾಶಕ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ 30 ಪ್ರಶ್ನೆಗಳು ಯಾವ್ದಕ್ಕೆ ಸಂಬಂಧಿಸಿರುವಂತದ್ದು ನಿಮ್ಮ ಒಂದು ಟಿಟಿಗೆ ಉಪಯುಕ್ತ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ನಿಮಗೆ ಏನಿದೆ ಅನ್ನೋದು ಗೊತ್ತಿಲ್ಲ. ನಿಮಗೆ ಇದು ಉಪಯುಕ್ತ ಆಗುತ್ತೆ ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ನಮ್ಮ ತರಗತಿಗಳು ಯಾವಾಗ ಇರ್ತವೆ ಅನ್ನೋದು ಗೊತ್ತಾಗಬೇಕಂದ್ರೆ ನಮ್ಮ